ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶುಭ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅತ್ಯಂತ ಸ್ಪೆಷಲ್ ಆದಂತಹ ವಿಡಿಯೋ ಆಗಿದೆ. ವಿಶೇಷವಾದಂತಹ ತರಗತಿಯಾಗಿದೆ. ಎಕ್ಸ್ಕ್ಲೂಸಿವ್ ಕ್ಲಾಸ್ ಬೈ 2025 ನೊಬೆಲ್ ಅವಾರ್ಡ್ಸ್. ನೋಡಿ, ಈ ವರ್ಷದಲ್ಲಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪ್ರಶಸ್ತಿಗಳಾದಂತಹ ನೊಬೆಲ್ ಅವಾರ್ಡ್ಸ್ ಗಳ ಬಗ್ಗೆ 360 ಡಿಗ್ರಿ ಆಂಗಲ್ ಅಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ಈ ಒಂದು ವಿಡಿಯೋ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ವೈದ್ಯಕೀಯ, ಸಾಹಿತ್ಯ, ಶಾಂತಿ ಮತ್ತು ಅರ್ಥಶಾಸ್ತ್ರ ವಿಭಾಗದಲ್ಲಿ ಏನು ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರಲ್ಲ, ಆ ಒಂದು ಪ್ರಶಸ್ತಿಗಳನ್ನ ಈ ಒಂದು 2025ರಲ್ಲಿ ಈ ವರ್ಷದಲ್ಲಿ ಯಾರಿಗೆ ನೀಡಲಾಗಿದೆ, ಅವರ ಒಂದು ಸಾಧನೆಗಳೇನು, ಅವರ ಒಂದು ಕೊಡುಗೆಗಳೇನು ಎನ್ನುವಂತಹ ಒಂದು ವಿಚಾರದ ಕುರಿತಾಗಿ, ಜೊತೆಗೆ ನೊಬೆಲ್ ಪ್ರಶಸ್ತಿಯ ಒಂದು ಏನು ಇತಿಹಾಸ, ಅದರ ಹಿನ್ನೆಲೆಯನ್ನ, ಯಾವ ಒಂದು ಮಾನದಂಡಗಳ ಆಧಾರದ ಮೇಲೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಎನ್ನುವಂತಹ ಒಂದು ವಿಚಾರವನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ನಾನು ಈ ವಿಷಯವನ್ನ ಚರ್ಚೆ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ, ಈ ಒಂದು ತರಗತಿ ಎಷ್ಟು ಯೂಸ್ ಆಗುತ್ತೆ ಅನ್ನೋದಾದ್ರೆ, ನಿಮಗೆ ಪಿಸಿ, PSI, KS, FDA, ಗ್ರೂಪ್ ಸಿ, PDO ಎಲ್ಲ ಪರೀಕ್ಷೆಗಳಿಗೆ ಸೇರಿದಂತೆ PC ಇಂದ DC ಎಕ್ಸಾಮ್ ವರೆಗೂ ಕೂಡ ಇದು ಅತ್ಯಂತ ಪ್ರಮುಖವಾದಂತಹ ಒಂದು ತರಗತಿ ಇದಾಗಿದೆ. ಜೊತೆಗೆ ಇದು ಏನು, ಈ ಒಂದು ತರಗತಿ ವಿಶೇಷತೆ ಏನು ಅಂತಂದ್ರೆ, ಇದನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ಚರ್ಚೆ ಮಾಡೋದ್ರಿಂದ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಖಂಡಿತವಾಗಿ ಈ ಒಂದು ಕ್ಷೇತ್ರದ ಮೇಲೆ ಪ್ರಶ್ನೆಗಳು ನಿಮಗೆ ಬರ್ತಾ ಹೋಗುತ್ತೆ. ಆ ಒಂದು ಬರುವಂತಹ ಪ್ರಶ್ನೆಗಳು ಸರಳವಾಗಿರ್ಲಿ, ಸಂಕೀರ್ಣವಾಗಿರ್ಲಿ, ತುಂಬಾ ಕಠಿಣವಾಗಿರ್ಲಿ, ಆ ಒಂದು ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಉತ್ತರವನ್ನ ನೀಡಬೇಕಾದ್ರೆ ಈ ತರಗತಿಯನ್ನು ನೀಟಾಗಿ ಕೊನೆಯವರೆಗೆ ನೋಡ್ಬಿಟ್ಟು ಕಂಪ್ಲೀಟ್ ಆಗಿ ನೋಟ್ ಮಾಡಿಟ್ಕೊಳ್ಳಿ. ಮುಂಬರುವಂತಹ ಪರೀಕ್ಷೆಗಳಲ್ಲಿ ಈ ಒಂದು ವಿಷಯಕ್ಕೆ ನೊಬೆಲ್ ಅವಾರ್ಡ್ಸ್ 2025 ಬಗ್ಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಸುಲಭವಾಗಿ ಉತ್ತರವನ್ನ ನೀಡಬಹುದಾಗಿದೆ. ಸ್ನೇಹಿತರೆ, ಖಂಡಿತ ನೀವು 2ರಿಂದ 3 ಪ್ರಶ್ನೆಗಳನ್ನ ಈ ಒಂದು ಏನು ತರಗತಿಯಿಂದ ನೀವು ನಿರೀಕ್ಷಣೆ ಮಾಡಬಹುದು. ಹಾಗಾಗಿ ಇದು ತುಂಬಾ ಅತ್ಯುತ್ತಮವಾದಂತಹ ಮತ್ತು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ತರಗತಿಯಾಗಿದೆ. ಹಾಗಾಗಿ ಸ್ನೇಹಿತರೆ, ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆಯೇ ಈ ಒಂದು ವಿಡಿಯೋವನ್ನ ಎಲ್ಲ ಸ್ನೇಹಿತರೊಂದಿಗೆ ಏನು ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ಒಂದು ತರಗತಿಯನ್ನ ಆರಂಭ ಮಾಡೋಣ. ಸ್ನೇಹಿತರೆ, ಈ ಒಂದು ನೊಬೆಲ್ ಅವಾರ್ಡ್ 2025 ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಬ್ರೀಫ್ ಆಗಿ ನೆಕ್ಸ್ಟ್ ಕ್ಲಾಸ್ ಏನೋ ಈ ಒಂದು 6 ಕ್ಷೇತ್ರದಲ್ಲಿ ಯಾವ್ಯಾವ ವ್ಯಕ್ತಿಗಳಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡ ನಂತರ ಇದರ ಬಗ್ಗೆ ತುಂಬಾ ಡಿಟೇಲ್ ಆಗಿ ನೊಬೆಲ್ ಪ್ರೈಸ್ ಅನ್ನ ಯಾಕೆ ನೀಡಲಾಗುತ್ತೆ, ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಬಟ್ ಮೊದಲೇ ಆರಂಭದಲ್ಲಿ ಏನಾಗುತ್ತೆ ಅಂದ್ರೆ, ಹೊಸದಾಗಿ ಕೆಲವರು ನೋಡ್ತಾ ಇರ್ತಾರೆ, ನೊಬೆಲ್ ಪ್ರೈಸ್ ಅಂದ್ರೇನೆ ಗೊತ್ತಿರೋದಿಲ್ಲ. ಹಾಗಾಗಿ ನೊಬೆಲ್ ಪ್ರೈಸ್ ಅಂದ್ರೆ ಏನಂತ ನೋಡೋಣ. ನೋಡಿ ಸ್ನೇಹಿತರೆ, ಈ ನೊಬೆಲ್ ಪ್ರೈಸ್ ಅಂತಕ್ಕಂಥದ್ದು ಎಸ್ಟಾಬ್ಲಿಷ್ಡ್ ಬೈ ದ ವಿಲ್ ಆಫ್ ಆಲ್ಫ್ರೆಡ್ ನೊಬೆಲ್. ನೋಡಿ, ಆಲ್ಫ್ರೆಡ್ ನೊಬೆಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾರಲ್ಲ, ಅವರು ಒಬ್ಬ ವಿಜ್ಞಾನಿ ಆಗಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಡೈನಮಿಟ್ ಅಂತಕ್ಕಂಥ ಒಂದು ವಸ್ತುವನ್ನ ಸಂಶೋಧನೆ ಮಾಡ್ತಾರೆ. ಆ ಸಂಶೋಧನೆ ಮಾಡಿದ ನಂತರ ಏನಾಗುತ್ತೆ, ಅದನ್ನು ಏನ್ ಮಾಡ್ತಾರೆ, ಜಗತ್ತು ಏನ್ ಮಾಡುತ್ತೆ, ಒಂದು ವಿಧ್ವಂಸಕ ಕಾರ್ಯಗಳಿಗೆ ಬಳಸ್ತಾ ಹೋಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ತನ್ನ ಒಂದು ಸಂಶೋಧನೆಗೆ ತಾನೇ ದುಃಖ ಪಟ್ಕೊಂಡ್ಬಿಟ್ಟು ಒಂದು ವಿಲ್ ಅನ್ನ ಬರೀತಾರೆ. ತನ್ನ ಒಂದು ಡೈನಮಿಟ್ ಏನು, ಅದರಿಂದ ಏನ್ ಸಂಶೋಧನೆ ಮಾಡಿರ್ತಾರಲ್ಲ, ಅದರಿಂದ ಏನ್ ಬಂದಿರುವಂತಹ ಅಮೌಂಟ್ ಅನ್ನ ನೊಬೆಲ್ ಪ್ರೈಸ್ಗೆ ಹಣವನ್ನ ಮೀಸಲಿಟ್ಬಿಟ್ಟು ಏನೋ ಪ್ರಶಸ್ತಿಯನ್ನ ಕೊಡ್ರಿ ವರ್ಷದಾದ್ಯಂತ ಅಂತ ಹೇಳಿ ವಿಲ್ ಅನ್ನ ಬರೀತಾರೆ. ಆ ಒಂದು ವಿಲ್ ನ ಆಧಾರದ ಮೇಲೆ ಪ್ರತಿ ವರ್ಷ ನೊಬೆಲ್ ಪ್ರೈಸ್ ಅನ್ನ ನೀಡಲಾಗ್ತಾ ಹೋಗುತ್ತೆ. ಅವಾರ್ಡೆಡ್ to those who have conferred the greatest benefits to humankind during the preceding year. ನೋಡಿ, ಈ ಒಂದು ನೊಬೆಲ್ ಅವಾರ್ಡ್ ಅನ್ನ ಯಾಕೆ ನೀಡಲಾಗುತ್ತೆ ಅನ್ನೋದಾದ್ರೆ ಸ್ನೇಹಿತರೆ, ಇತ್ತೀಚಿನ ಒಂದು ಈ ವರ್ಷದಲ್ಲಿ ಏನ್ ಪ್ರತಿ ವರ್ಷ ನೊಬೆಲ್ ಪ್ರೈಸ್ ಅನ್ನು ಕೊಡ್ತಾರಲ್ಲ, ಇಂಥ ಒಂದು ವರ್ಷದಲ್ಲಿ ಯಾರೆಲ್ಲ ಅದ್ಭುತವಾದಂತಹ ಸಾಧನೆಗಳನ್ನ, ಹ್ಯೂಮನ್ ಕೈಂಡ್, ಮಾನವ ಒಂದು ಕಲ್ಯಾಣಕ್ಕಾಗಿ ಅವರ ಒಂದು ಸಂಶೋಧನೆಗಳು, ಅವರ ಕಾರ್ಯಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಾ ಹೋಗುತ್ತೆ. ಫಸ್ಟ್ ಅವಾರ್ಡೆಡ್ ವರ್ ಹ್ಯಾಂಡೆಲ್ಡ್ ಔಟ್ ಇನ್ 1901. ನೋಡಿ, ಮೊದಲ ಅವಾರ್ಡ್ ಅನ್ನ 1901ರಲ್ಲಿ ನೀಡಲಾಗುತ್ತೆ. 1901ರಲ್ಲಿ ಈ ನೊಬೆಲ್ ಅವಾರ್ಡ್ ಅನ್ನ ನೀಡೋಕೆ ಆರಂಭ ಮಾಡ್ತಾರೆ. ಹಾಗಾದ್ರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಈ ನೊಬೆಲ್ ಅವಾರ್ಡ್ ಅನ್ನ ನೀಡಲಾಗುತ್ತೆ ಅನ್ನೋದಾದ್ರೆ, ಒಂದು ಫಿಸಿಕ್ಸ್, ಇದು ಮುಂದೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೇನೆ ನಾನು ಸ್ನೇಹಿತರೆ, ತುಂಬಾ ಎರಡೆರಡು ಸರಿ ರಿಪೀಟ್ ಆಗುತ್ತೆ. ಹಾಗಾಗಿ ಫಿಸಿಕ್ಸ್ ಕ್ಷೇತ್ರದಲ್ಲಿ ನೀಡಲಾಗುತ್ತೆ. ಇದನ್ನ ರಾಯಲ್ ಸ್ವೀಡಿಶ್ ಅಕಾಡೆಮಿ ಆಫ್ ಸೈನ್ಸ್ ನೀಡಲಾಗುತ್ತೆ. ಒಂದು ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಮೆಡಿಸಿನ್, ವೈದ್ಯಕೀಯ, ಮೆಡಿಸಿನ್ ಮತ್ತೆ ಲಿಟರೇಚರ್, ಹಾಗೇನೆ ಪೀಸ್, ಶಾಂತಿ ಪ್ರಶಸ್ತಿ. ಇನ್ನು ಎಕನಾಮಿಕ್ ಕ್ಷೇತ್ರದಲ್ಲಿ
ಪ್ರಶಸ್ತಿಗಳನ್ನ 6 ಕ್ಷೇತ್ರಗಳಲ್ಲಿ ನೀಡಲಾಗುತ್ತಾ ಹೋಗುತ್ತೆ. ದ ಪ್ರೈಸ್ ಸೆರೆಮನಿ ಇಸ್ ಹೆಲ್ಡ್ ಇನ್ ಸ್ಟಾಕ್ಹೋಮ್, ಸ್ವೀಡನ್ ನ ರಾಜಧಾನಿ ಆಗಿರತಕ್ಕಂಥ ಸ್ಟಾಕ್ಹೋಮ್ ನಲ್ಲಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಾ ಹೋಗುತ್ತೆ. ದ ಪೀಸ್ ಪ್ರೈಸ್ ಇಸ್ ನಾಟ್ ಅವಾರ್ಡೆಡ್ ಅಟ್ ಸ್ಟಾಕ್ಹೋಮ್. ನೋಡಿ, ಪೀಸ್ ಪ್ರೈಸ್ ಇದೆಯಲ್ಲ, ಶಾಂತಿ ಪ್ರಶಸ್ತಿಯನ್ನ ಸ್ಟಾಕ್ಹೋಮ್ ಸೆರೆಮನಿಯಲ್ಲಿ ಕೊಡಲ್ಲ, ಬಟ್ ಪ್ರೆಸೆಂಟೆಡ್ ಆನ್ಯುವಲಿ ಓಸ್ಲೋ ನಾರ್ವೆ ಅವರ ಓಸ್ಲೋ ಅದೇ ದಿನ ನೀಡಲಾಗುತ್ತೆ, ನಾರ್ವೆ ಅವರು. ಇನ್ನು ಈಚ್ ನೊಬೆಲ್ ಲಿಟರೇಚರ್ ರಿಸೀವ್ಡ್ ಎ ಗೋಲ್ಡ್ ಮೆಡಲ್, ಎ ಡಿಪ್ಲೊಮಾ ಅಂಡ್ ಮಾನಿಟರಿ ಅವಾರ್ಡ್. Nobel Prize cannot be given postage after death. Also, up to 3 people can share a Nobel Prize award between them. ನೋಡಿ, ಇದನ್ನ ಗರಿಷ್ಠ 3 ಜನರಿಗೆ ಪ್ರಶಸ್ತಿಯನ್ನ ನೀಡಲಾಗುತ್ತಾ ಹೋಗುತ್ತೆ. ಸ್ನೇಹಿತರೆ, ಈಗ ನಾವು ಬ್ರೀಫ್ ಆಗಿ ತಿಳ್ಕೊಂಡ್ವಿ. ಬನ್ನಿ ಸ್ನೇಹಿತರೆ, ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಈ ವರ್ಷದಲ್ಲಿ ಯಾರೆಲ್ಲ ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಮೊದಲನೇ ಕ್ಷೇತ್ರ ರಸಾಯನಶಾಸ್ತ್ರದ ನೊಬೆಲ್. ಕೆಮಿಸ್ಟ್ರಿ ಏನ್ ನೊಬೆಲ್ ಇದೆಯಲ್ಲ, ಆ ಒಂದು ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿ 2025 ಯಾರೆಲ್ಲ ಪಡೆದಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಸ್ನೇಹಿತರೆ, ಈ ವರ್ಷದ ರಸಾಯನಶಾಸ್ತ್ರದ ನೊಬೆಲ್ ಅವಾರ್ಡ್ ಅನ್ನ 3 ವ್ಯಕ್ತಿಗಳಿಗೆ ನೀಡಲಾಗಿದೆ. 2025ನೇ ಸಾಲಿನ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನ ಲೋಹ ಸಾವಯವ ಚೌಕಟ್ಟು ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಕಾನ್ಸೆಪ್ಟ್ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಕೇಳಲಾಗಿದೆ ಅಂತ ಹೇಳಿ KS ಅಲ್ಲಿ, PC ಅಲ್ಲಿ, PSI ಅಲ್ಲಿ, PDOದಲ್ಲಿ ಎಲ್ಲ ಒಂದು ಎಕ್ಸಾಮ್ ಅಲ್ಲಿ ಕೂಡ ಕೇಳ್ತಾರೆ. ರಸಾಯನ ಒಂದು ಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನ ಲೋಹ ಸಾವಯವ ಚೌಕಟ್ಟು ಈ ಒಂದು ಕ್ಷೇತ್ರಕ್ಕೆ ನೊಬೆಲ್ ಅವಾರ್ಡ್ ಅನ್ನ ನೀಡಲಾಗಿದೆ. ನೋಡಿ, ಲೋಹ ಸಾವಯವ ಚೌಕಟ್ಟು MOF ಅಂತ ಏನ್ ಕರಿತೀವಲ್ಲ, ಈ ಒಂದು ಅಭಿವೃದ್ಧಿಯ ಸಂಶೋಧನೆಗಳನ್ನ ಪರಿಗಣಿಸಿ 3 ವಿಜ್ಞಾನಿಗಳಾದಂತಹ ಜಪಾನ್ ದೇಶದ ಸುಸುಮೋ ಕಿಟಾಗಾವಾ, ಜಪಾನ್ ದೇಶದ ವ್ಯಕ್ತಿ ಯಾರು? ಜಪಾನ್ನವರು ಯಾರು? ಸುಸುಮೋ ಕಿಟಾಗಾವಾ. ಮತ್ತೆ ಬ್ರಿಟನ್ ದೇಶದ ರಿಚರ್ಡ್ ರಾಬ್ಸನ್ ಮತ್ತೆ ಜೋರ್ಡಾನದ ಓಮರ್ ಎಂ ಯಾಪಿರ್, ಜೋರ್ಡನ್ ದೇಶದ ಓಮರ್ ಎಂ ಯಾಗಿರ್ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಸ್ನೇಹಿತರೆ, ನೀವು PC ಎಕ್ಸಾಮ್ಗೆ ST ಎಕ್ಸಾಮ್ಗೆ ಓದೋದಾದ್ರೆ ಅಥವಾ ಜಸ್ಟ್ ರಾಸಾಯನಿಕ ಕ್ಷೇತ್ರದಲ್ಲಿ ಯಾವ ಒಂದು ಕೊಡುಗೆಗಾಗಿ ಈ ಬಾರಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ ಅನ್ನೋದನ್ನ ಕೇಳಿದ್ರೆ ನೀವು ಎಕ್ಸಾಮ್ ಅಲ್ಲಿ ನಿಮಗೆ ಒಂದು ಕಾನ್ಸೆಪ್ಟ್ ನೆನಪಿರಲಿ, ಲೋಹ ಸಾವಯವ ಒಂದು ಚೌಕಟ್ಟಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾರಿಗೆ? 3 ವಿಜ್ಞಾನಿಗಳು ನೀಡಲಾಗಿದೆ. ಒಬ್ರು ಜಪಾನ್ನ ಸುಸುಮೋ ಕಿಟಾಗಾವಾ, ಇನ್ನೊಬ್ರು ಬ್ರಿಟನ್ ದೇಶದ ರಿಚರ್ಡ್ ರಾಬ್ಸನ್ ರವರು, ಇನ್ನು ಜೋರ್ಡನ್ ದೇಶದ ಓಮರ್ ಎಂ ಯಾಗಿರ್ ಅವರಿಗೆ ಘೋಷಣೆ ಮಾಡಲಾಗಿದೆ. ಇದು ಜಸ್ಟ್ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಆಗಿದೆ. ಬನ್ನಿ, ಲೋಹ ಸಾವಯವ ಚೌಕಟ್ಟು ಅಂದ್ರೆ ಏನು, ಈ ಒಂದು ವಿಜ್ಞಾನಿಗಳ ಬಗ್ಗೆ ಮುಂದಿನ ಒಂದು ಸ್ಲೈಡ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ನೋಡಿ, 3 ಸಾಧಕ ವಿಜ್ಞಾನಿಗಳಿಗೆ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗಿದೆ. ಎಷ್ಟು? 3 ಸಾಧಕ ವಿಜ್ಞಾನಿಗಳಿಗೆ. ಮೆಟಲ್ ಆರ್ಗಾನಿಕ್ ಫ್ರೇಮ್ವರ್ಕ್ MOF ಅಂತ ಏನ್ ಕರಿತೀವಲ್ಲ, ಅದು ಇಂಗ್ಲಿಷ್ ಅಲ್ಲಿ ಮೆಟಲ್ ಆರ್ಗಾನಿಕ್ ಫ್ರೇಮ್ವರ್ಕ್, ಲೋಹ ಸಾವಯವ ಚೌಕಟ್ಟು, ಮೆಟಲ್ ಆರ್ಗಾನಿಕ್ ಫ್ರೇಮ್ವರ್ಕ್. ಇದು ಕೂಡ ನಿಮ್ಗೆ ನೆನಪಿರ್ಲಿ, ಮೆಟಲ್ ಆರ್ಗಾನಿಕ್ ಫ್ರೇಮ್ವರ್ಕ್ ಅಭಿವೃದ್ಧಿಗಾಗಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಜಪಾನ್ ಮತ್ತು ಅಮೆರಿಕನ್ನ ಒಂದು ವಿಜ್ಞಾನಿಗಳಿಗಾಗಿ. ನೋಡಿ, 3 ದಿಗ್ಗಜ ವಿಜ್ಞಾನಿಗಳಾದಂತಹ ಜಪಾನಿನ ಸುಸುಮೋ ಕಿಟಾಗಾವಾ, ಆಸ್ಟ್ರೇಲಿಯಾದ ರಿಚರ್ಡ್ ರಾಬ್ಸನ್ ಮತ್ತು ಅಮೆರಿಕದ ಯಂಗ್ಸಿ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಇಲ್ಲಿ ನೋಡಿ, ಮೆಟಲ್ ಆರ್ಗಾನಿಕ್ ಚೌಕಟ್ಟು ಅಂತ ಹೇಳಿ ಕರಿತೀವಲ್ಲ, ಈ ಒಂದು ಚೌಕಟ್ಟನ್ನ ಅಭಿವೃದ್ಧಿಪಡಿಸಿದ ಹಿನ್ನೆಲೆಯಲ್ಲಿ ಇವರ ಒಂದು ಸಂಶೋಧನೆಗೆ ರಾಸಾಯನಶಾಸ್ತ್ರದ ಒಂದು ಅಧ್ಯಯನಕ್ಕೆ ಹೊಸ ದಿಕ್ಕನ್ನ ನೀಡಿದರೆ, ಹಾಗಾಗಿ ಈ ಒಂದು ಅಧ್ಯಯನಕ್ಕೆ ಪ್ರಶಸ್ತಿಯನ್ನ ನೀಡಲಾಗಿದೆ. ನೋಡಿ, ಏನಿದು MOF ಅಂದ್ರೆ ವಿಭಿನ್ನ ಅಣುಗಳ ವಿಶೇಷ ರೀತಿಯಲ್ಲಿ ಸಂಯೋಜಿಸಿ, ನೋಡಿ ವಿಭಿನ್ನ ಅಣುಗಳನ್ನ ವಿಶಿಷ್ಟ ರೀತಿಯಲ್ಲಿ ಸಂಯೋಜಿಸಿ ವಿಶಿಷ್ಟವಾದಂತಹ ಸಂರಚನೆಯನ್ನು ಈ 3 ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ. ನೋಡಿ, ವಿಭಿನ್ನ ಅಣುಗಳು ಇರ್ತವಲ್ಲ, ಅವನ್ನ ವಿಶೇಷ ರೀತಿಯಲ್ಲಿ ಸಂಯೋಜಿಸಿ ಅವುಗಳನ್ನ ವಿಶಿಷ್ಟವಾದಂತಹ ಸಂರಚನೆಯನ್ನ ಅಭಿವೃದ್ಧಿಪಡಿಸಿರ್ತಾರೆ. ಈ ಸಂರಚನೆ ಏನಾಗುತ್ತೆ ಅಂದ್ರೆ MF ನ ವಿಶೇಷವೇನಂದ್ರೆ ಸಾಕಷ್ಟು
ಎಂಟಿ ಪ್ಲೇಸಸ್ ಇರುತ್ತಲ್ಲ, ಖಾಲಿ ಜಾಗ ಇರುತ್ತಲ್ಲ, ಅದರ ಮೂಲಕ ಗ್ಯಾಸ್ ಮತ್ತು ಇತರ ರಾಸಾಯನಿಕಗಳನ್ನು ಸುಲಭವಾಗಿ ಏನೋ ಸೇರಿಸಬಹುದಾಗಿದೆ. ಈ ಸಂರಚನೆಗೆ ಇದೀಗ ಮೆಟನ್ ಆರ್ಗಾನಿಕ್ ಫ್ರೇಮ್ವರ್ಕ್ ಆಗಿ ಕರೆಯಲ್ಪಡುತ್ತೆ. ಇದನ್ನು ನಾವು ಅಣು ಆರ್ಕಿಟೆಕ್ಚರ್ ಅಂತ ಕರಿತೀವಿ. ನೋಡ್ರಿ, ಇನ್ನೊಂದು ವಿಶೇಷವಾದಂತ ಹೆಸರು ಅಣು ಆರ್ಕಿಟೆಕ್ಚರ್. ಅಣು ಆರ್ಕಿಟೆಕ್ಚರ್ ಅಂತೇಳಿ ಕರಿತೀವಿ. ನೋಡಿ, ಪರಮಾಣು ಮತ್ತು ಅಣುಗಳ ಇಟ್ಟಿಗೆಗಳ ರೀತಿಯಲ್ಲಿ ಬಳಸಿ ವಿಶೇಷವಾದಂತಹ ಸಂರಚನೆಯನ್ನ ಮಾಡೋದಾಗಿದೆ. ಇನ್ನು ವಿಶೇಷ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಈ ಪರಮಾಣುಗಳನ್ನ ಇಟ್ಟಿಗೆ ರೀತಿಯಲ್ಲಿ ನಾವು ಮನೆಯನ್ನು ಕಟ್ತೀವಲ್ಲ, ಅದೇ ರೀತಿ ಕಟ್ಟಿಬಿಟ್ಟು ಒಂದು ಸಂರಚನೆ ಮಾಡತಕ್ಕಂಥದ್ದನ್ನ ಮೆಟಲ್ ಆರ್ಗಾನಿಕ್ ಫ್ರೇಮ್ವರ್ಕ್ ಅಂತೇಳಿ ಕರೆಯಲಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಮುಂದಿನ ಒಂದು ಏನು ಸ್ಲೈಡ್ ಅಲ್ಲಿ ನಾವು ಏನು ಮೆಟಲ್ ಆರ್ಗಾನಿಕ್ ಫ್ರೇಮ್ವರ್ಕ್ ಅಂದ್ರೆ ಏನು, ಅದರ ವೈಶಿಷ್ಟ್ಯತೆಗಳೇನು, ಅದರಿಂದ ಜಗತ್ತಿನ ಒಂದು ಮಾನವ ಕುಲಕ್ಕೆ ಅಥವಾ ಜಗತ್ತಿಗೆ ಏನೇನು ಸಹಾಯ ಆಗುತ್ತೆ, ಅನುಕೂಲ ಆಗುತ್ತೆ ಅನ್ನೋದನ್ನ ನೋಡೋಣ. 2025ರ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯ ಒಂದು ಪ್ರಮುಖ ಮುಖ್ಯಾಂಶಗಳನ್ನು ನೋಡ್ತಾ ಹೋಗೋಣ. ಮೆಟಲ್ ಆಫ್ ಫ್ರೇಮ್ವರ್ಕ್ ಇದೆಯಲ್ಲ, ಲೋಹ ಸಾವಯವ ಚೌಕಟ್ಟು ಅಂತ ಏನ್ ಕರಿತೀವಲ್ಲ, ಇದು ರಿಚರ್ಡ್ ರಾಬ್ಸನ್ ಹೇಳ್ತಾರೆ. ನೋಡಿ, ಲೋಹದ ಅಯಾನುಗಳನ್ನ ಸಾವಯವ ಅಣುಗಳೊಂದಿಗೆ ಸಂಯೋಜಿಸಿ ಬಲವಾದ ಅಂತರ್ ಸಂಪರ್ಕಿತ ಚೌಕಟ್ಟುಗಳನ್ನ ರೂಪಿಸುವ ಮೂಲಕ 3D ರಚನೆಗಳನ್ನ ಇವರು ಕಂಡುಹಿಡಿತಾರೆ, ವಿನ್ಯಾಸಗೊಳಿಸ್ತಾರೆ. ಈ ವಿನ್ಯಾಸಗೊಳಿಸಿದಂತಹ ಮೊದಲ ವ್ಯಕ್ತಿ ಯಾರು ಅಂತಂದ್ರೆ ರಿಚರ್ಡ್ ರಾಬ್ಸನ್ ಅಂತಕ್ಕಂಥವ್ರು. ಇಲ್ಲಿ ನೋಡಿ, ಇದರ ಒಂದು ಒಳಗೆ ದೊಡ್ಡ ಜಾಗ ಇರುವಂತಹ ವಸ್ತುಗಳನ್ನ ತಯಾರಿಸಲು ನೋಡಿ, ಈ ಒಂದು ಸ್ಪೇಸ್ ಇರುತ್ತಲ್ಲ, ಈ ಸ್ಪೇಸ್ ಒಳಗೆ ಈ ಒಂದು ಪರಮಾಣುಗಳು ಅಥವಾ ಅಣುಗಳು ಇರುತ್ತಲ್ಲ, ಆ ಸ್ಪೇಸ್ ಒಳಗೆ ಬೇರೆ ಬೇರೆ ವಸ್ತುಗಳನ್ನ ಸೇರಿಸೋಕೆ ಸಾಧ್ಯವಿದೆ ಅಂತ ಹೇಳಿ ಇವ್ರು ಸಂಶೋಧನೆ ಮಾಡ್ತಾರೆ. ಇದು ಅಣುಗಳನ್ನ ಬಲೆಗಳಲ್ಲಿ ಬೀಳಿಸಿ ಸರಂಧ್ರ ನೋಡಿ, ಇವನ್ನ ಏನ್ ಮಾಡ್ತಾರೆ ಅವರು, ಸಂಶೋಧನೆ ಮಾಡ್ಬಿಟ್ಟು ಇಲ್ಲಿ ಒಂದು ಸರಂಧ್ರಗಳ ಮೂಲಕ ಫ್ಲೇಸ್ ಅನ್ನ ಮಾಡ್ಬಿಟ್ಟು ಅದರಲ್ಲಿ ಬೇರೆ ಬೇರೆ ಗ್ಯಾಸಸ್ ಅನ್ನ, ಬೇರೆ ಬೇರೆ ವಸ್ತುಗಳನ್ನ ಸೇರ್ಪಡೆ ಮಾಡ್ಬಿಟ್ಟು ಒಂದು ರೀತಿಯಾದಂತಹ ಒಂದು ಸಾವಯವ ಸಾವಯವ ಚೌಕಟ್ಟನ್ನ ನಿರ್ಮಾಣ ಮಾಡ್ತಾರೆ. ಈ ಒಂದು ನಿರ್ಮಾಣ ಮಾಡಿ ಇರತಕ್ಕಂತಹ ಮೊದಲ ವಿನ್ಯಾಸಗೊಳಿಸಿದಂತಹ ವಿಜ್ಞಾನಿ ಯಾರು ಅನ್ನೋದಾದ್ರೆ ರಿಚರ್ಡ್ ರಾಬ್ಸನ್ ಅಂತಕ್ಕಂಥವ್ರು. ಈ ಸುಸುಮೋ ಕಿಟಗಾವ ಇದಾರಲ್ಲ, ಇವರು ಜಪಾನ್ ಅವರು. ರಾಬ್ಸನ್ ಅವರ ಕೆಲಸದ ಆಧಾರದ ಮೇಲೆ ಏನ್ ಮಾಡ್ತಾರೆ ಇವರು, ಕಿಟಗಾವ ಸರಂಧ್ರ ರಚನೆಗಳು ಸ್ಥಿರವಾಗಿರುವುದನ್ನು ಮಾತ್ರವಲ್ಲದೆ ಸುತ್ತಮುತ್ತಲಿನ ಒಂದು ಅನಿಲಗಳು, ರಾಸಾಯನಿಕ ವಸ್ತುಗಳ ಆಧಾರದ ಮೇಲೆ ವಿಸ್ತರಿಸಬಹುದು ಅಥವಾ ಸಂಕುಚಿಸಬಹುದು. ನೋಡಿ, ಅವರು ಆ ರೀತಿ ರಚನೆ ಮಾಡಬಹುದು ಅಂತ ಹೇಳಿ ಕಂಡಿಡಿದು ಯಾರು, ಮೊದಲ ವ್ಯಕ್ತಿ. ಆ ನಂತರ ವಿಜ್ಞಾನಿ ಆ ಒಂದು ರಾಬ್ಸನ್ ಕಂಡಿಡಿದ್ರಲ್ಲ, ಆ ಒಂದು ರಾಬ್ಸನ್ ರವರ ಕೆಲಸದ ಆಧಾರದ ಮೇಲೆ ಸುಸುಮೋ ಕಿಟಗಾವ ಇದಾರಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಒಂದು ಕಿಟಗಾವ ಸರಂಧ್ರ ರಚನೆ ಇದೆಯಲ್ಲ, ಆ ಸರಂಧ್ರ ರಚನೆಗಳಲ್ಲಿ ಸ್ಥಿರವಾಗಿ ಅಷ್ಟೇ ಅಲ್ದೇನೆ ಸುತ್ತಮುತ್ತಲಿನ ಒಂದು ಗ್ಯಾಸಸ್ಗಳನ್ನ, ಅನಿಲಗಳನ್ನ ಮತ್ತು ರಾಸಾಯನಿಕ ವಸ್ತುಗಳ ಆಧಾರದ ಮೇಲೆ ಇದನ್ನ ಸೇರಿಸಬಹುದು ಮತ್ತೆ ಇದನ್ನ ಸಂಕುಚಿತಗೊಳಿಸಬಹುದು ಅನ್ನೋದನ್ನ ಇವ್ರು ಕಂಡುಹಿಡಿತಾರೆ. ಯಾರು, ಸುಸುಮೋ ಕಿಟಗಾವ ಅಂತಕ್ಕಂಥವ್ರು. ಜೊತೆಗೆ ಈ ಪ್ರಗತಿಯ ಅವುಗಳ ಅನಿಲದ ಸೆರೆಹಿಡಿಯುವಿಕೆ, ಉದಾಹರಣೆ ಇಂಗಾಲದ ಡೈಆಕ್ಸೈಡ್ ಮತ್ತೆ ಶಕ್ತಿ ಸಂಗ್ರಹಣೆ ಇಟ್ಕೊಳ್ಳುವಂತೆ ಮಾಡುತ್ತೆ. ನೋಡಿ, ಈಗ ನಮ್ಗೆ ಜಗತ್ತು ಹವಾಮಾನ ಬದಲಾವಣೆ ಮತ್ತೆ ಏನು ವಾಯು ಮಾಲಿನ್ಯ ಇವೆಲ್ಲ ಆಗ್ತಾ ಇದೆಯಲ್ಲ, ಆ ಒಂದು ಇಂಗಾಲ ಅನಿಲಗಳನ್ನ ಇದರ ಮೂಲಕ ಸೆರೆ ಹಿಡಿದ್ಬಿಟ್ಟು ಕೂಡ ವಾಯು ಮಾಲಿನ್ಯವನ್ನ ನಿಯಂತ್ರಣ ಮಾಡಬಹುದು. ಜೊತೆಗೆ ನಮ್ಮ ಏನು ಜಗತ್ತಿಗೆ ಬೇಕಾಗಿರುವಂತಹ ಒಂದು ಇಂಧನ ಶಕ್ತಿಯನ್ನ ಕೂಡ ಇದರ ಮೂಲಕ ತಯಾರಿಸಬಹುದು ಅನ್ನುವುದನ್ನ ಇವರು ಸಂಶೋಧನೆ ಮಾಡ್ತಾರೆ. ಯಾರು, ಸುಸುಮೋ ಕಿಟಗಾವ. ನೆಕ್ಸ್ಟ್ ಓಮರ್ ಇದಾರಲ್ಲ, ಅವರು ಸರಂಧ್ರ ರಚನೆಗಾಗಿ ಮೆಟಲ್ ಆರ್ಗಾನಿಕ್ ಫ್ರೇಮ್ವರ್ಕ್ ಎಂಬ ಪದವನ್ನು ಸೃಷ್ಟಿಸ್ತಾರೆ. ನೋಡಿ, ಅವರು ಸಂಶೋಧನೆ ಮಾಡಿದ್ರು. ಇವರು MOF ಅಂತಕ್ಕಂಥ ಒಂದು ವರ್ಡ್ ಅನ್ನ, ಇವರು ಟರ್ಮ್ ಅನ್ನ ಕಂಡುಹಿಡಿತಾರೆ. ಮೆಟಲ್ ಆರ್ಗಾನಿಕ್ ಏನ್ ಫ್ರೇಮ್ವರ್ಕ್ ಇದೆಯಲ್ಲ ಅದನ್ನ ಕಂಡುಹಿಡಿತಾರೆ ಎಂಬ ಪದವನ್ನು ಸೃಷ್ಟಿಸುತ್ತಾರೆ. ರೆಟಿಕ್ಯುಲರ್ ಕೆಮಿಸ್ಟ್ರಿಯನ್ನ, ಲೋಹದ ಅಯಾನುಗಳು ಮತ್ತು ಸಾವಯವ ಅಣುಗಳನ್ನ ದೊಡ್ಡ ಮತ್ತು ಕ್ರಮಬದ್ಧ ರಚನೆಗಳಾಗಿ ಜೋಡಿಸಲು ವ್ಯವಸ್ಥಿತ ಅಧ್ಯಯನವನ್ನ ಯಾರೋ ಅಭಿವೃದ್ಧಿಪಡಿಸ್ತಾರೆ. ಓಮರ್ ಇದಾರಲ್ಲ, ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಮೆಟಲ್ ಆಫ್ ಫ್ರೇಮ್ವರ್ಕ್ ಅನ್ನುವಂತಹ ಒಂದು ಪದವನ್ನ ಸೃಷ್ಟಿ ಮಾಡ್ತಾರೆ. ಜೊತೆಗೆ ಇವ್ರು ಏನ್ ಮಾಡ್ತಾರೆ, ರೆಟಿಕ್ಯುಲರ್ ಕೆಮಿಸ್ಟ್ರಿ ಅಂತಕ್ಕಂಥ ಇನ್ನೊಂದು ಟರ್ಮ್ ಅನ್ನ, ಅಥವಾ ರೆಟಿಕ್ಯುಲರ್, ವೆರಿ ಇಂಪಾರ್ಟೆಂಟ್ ನೋಡಿ, ರೆಟಿಕ್ಯುಲರ್. ಅವ್ರು ಎಷ್ಟೇ ಡೆಪ್ತ್ ಕೇಳಲಿ ಎಕ್ಸಾಮ್ ಅಲ್ಲಿ, ನೀವು ಸರಿಯಾಗಿ ಕೇಳ್ಕೊಂಡ್ಬಿಟ್ಟು ನೋಟ್ ಮಾಡ್ಕೊಳ್ಳಿ, ನಿಮಗೆ ಉತ್ತರವನ್ನು ಈಸಿಯಾಗಿ ಕೊಡ್ಬೋದು. ರೆಟಿಕ್ಯುಲರ್ ಕೆಮಿಸ್ಟ್ರಿ ಅಂತಕ್ಕಂಥದ್ದು ಏನ್, ರೆಟಿಕ್ಯುಲರ್ ಕೆಮಿಸ್ಟ್ರಿ ಅನ್ನೋದಾದ್ರೆ, ಲೋಹದ ಅಯಾನುಗಳು ಇರುತ್ತಲ್ಲ, ಲೋಹದ ಅಯಾನುಗಳು ಮತ್ತು ಸಾವಯವ ಅಣುಗಳನ್ನ ದೊಡ್ಡ ಮತ್ತು ಕ್ರಮಬದ್ಧ ರಚನೆಗಳಾಗಿ ಜೋಡಿಸಲು ವ್ಯವಸ್ಥಿತವಾದ ವಿಧಾನವನ್ನ ಅಭಿವೃದ್ಧಿಪಡಿಸ್ತಾರೆ. ಯಾರು, ಓಮರ್ ಅವರು. ಸ್ನೇಹಿತರೆ, ರಾಬ್ಸನ್ನು, ಸುಸುಮೋ ಮತ್ತು ಓಮರ್ ಅವರು ಮೆಟಲ್ ಆಫ್ ಆರ್ಗಾನಿಕ್ಸ್ ಏನ್ ಫ್ರೇಮ್ವರ್ಕ್ ಇದೆಯಲ್ಲ ಅದನ್ನ ಕಂಡುಹಿಡಿತಾರೆ. ಇದು ಮುಂದಿನ ಒಂದು ಜಗತ್ತಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಸಂಶೋಧನೆ ಆಧಾರದ ಮೇಲೆ ಇವರಿಗೆ ರಸಾಯನಶಾಸ್ತ್ರದಲ್ಲಿ ಈ ವರ್ಷದ ನೊಬೆಲ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ.
ನೋಡಿ, ಲೋಹ ಮತ್ತು ಸಾವಯವ ಚೌಕಟ್ಟುಗಳು ಲೋಹದ ಅಯಾನುಗಳನ್ನು ಸಾವಯವ ಅಣುಗಳೊಂದಿಗೆ ಜೋಡಿಸುವಂತ ಮೂಲಕ ತಯಾರಿಸಿದ ಸ್ಫಟಿಕದಂತಹ ವಸ್ತುಗಳ ಒಂದು ವರ್ಗ ಆಗಿದೆ. ಯಾವುದು? ಮೆಟಲ್ ಆಫ್ ಫ್ರೇಮ್ವರ್ಕ್ ಅಂತಕ್ಕಂಥದ್ದು. ನೋಡಿ, ಅನಿಲ ಮತ್ತು ರಾಸಾಯನಿಕಗಳನ್ನ ಬಲೆಗೆ ಬೀಳಿಸುವ, ಸಂಗ್ರಹಿಸುವ ಮತ್ತು ಫಿಲ್ಟರ್ ಮಾಡುವಂತಹ ಸಣ್ಣ ಮತ್ತು ಸುಸಂಘಟಿತ ರಂಧ್ರಗಳೊಂದಿಗೆ ಸ್ಪಂಜಿನಂತಹ ರಚನೆಗಳನ್ನ ಇದು ರೂಪಿಸುತ್ತೆ. ಯಾವುದು? ಮೆಟಲ್ ಆಫ್ ಯಾವುದು ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಅಂತ ಹೇಳಿ. ಹೊಸ ಒಂದು ವಸ್ತುಗಳಿಗಾಗಿ ಮೆಟಲ್ ಆಫ್ ಆರ್ಗಾನಿಕ್ ಫ್ರೇಮ್ವರ್ಕ್ ಇದೆಯಲ್ಲ, ತರ್ಕಬದ್ಧವಾಗಿ ವಿನಾಶಗೊಳಿಸಬಹುದು ಅಂತೇಳಿ ಹೋಮರ್ ಅವರು ತೋರಿಸ್ತಾರೆ. ಹಾಗಾದ್ರೆ ಮೆಟಲ್ ಆಫ್ ಆರ್ಗಾನಿಕ್ ಫ್ರೇಮ್ವರ್ಕ್ ನ ಇಂಪಾರ್ಟೆನ್ಸ್ ಏನು, ಮಹತ್ವ ಏನು ನೋಡೋಣ. ಮಹತ್ವ ವೆರಿ ಇಂಪಾರ್ಟೆಂಟ್ ಏನು ಮಹತ್ವ? ನೀರು ಕೊಯ್ಲು, ಮಳೆ ನೀರು ಕೊಯ್ಲು ಅಂತ ಕರಿತೀವಲ್ಲ, ಮೆಟಲ್ ಆಫ್ ಆರ್ಗಾನಿಕ್ ಫ್ರೇಮ್ವರ್ಕ್ಗಳು ಮರುಭೂಮಿಯ ಗಾಳಿಯಿಂದ ನೀರನ್ನು ಹೊರತೆಗ್ತದೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಮುಂದಿನ ಕಾಲದಲ್ಲಿ ಏನು ವಾಟರ್ ಕ್ರೈಸಿಸ್ ಆಗುತ್ತಲ್ಲ, ನೀರಿನ ಒಂದು ಬಿಕ್ಕಟ್ಟು ಈಗ ಆಲ್ರೆಡಿ ಎಲ್ಲ ಕಡೆ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಮರುಭೂಮಿಯಲ್ಲಿ ತುಂಬಾ ನೀರಿನ ಒಂದು ಕೊರತೆ ಕಂಡು ಬರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಏನ್ ಮಾಡುತ್ತೆ, ಮರುಭೂಮಿಯಲ್ಲಿ ಮೇಲೆ ವಾತಾವರಣದಲ್ಲಿ ಇರ್ತಕ್ಕಂಥ ಗಾಳಿಯಲ್ಲಿರ್ತಕ್ಕಂಥ ತೇವಾಂಶವನ್ನ ಸಂಗ್ರಹಣೆ ಮಾಡ್ಕೊಂಡ್ಬಿಟ್ಟು ಮಳೆ ನೀರು ಕೊಯ್ಲು ಮಾಡ್ಕೊಳ್ಳಕ್ಕೆ, ಮಳೆ ನೀರನ್ನ ಸಂಗ್ರಹಿಸಿ ಮಾಡೋಕೆ ಅಥವಾ ನೀರನ್ನು ಕೊಯ್ಲು ಮಾಡಕ್ಕೆ ಯಾವುದು ಮೆಟಲ್ ಆಫ್ ಆರ್ಗಾನಿಕ್ ಫ್ರೇಮ್ವರ್ಕ್ ತುಂಬಾ ಸಹಕಾರಿಯಾಗಲಿದೆ. ಅದಕ್ಕಾಗಿ ಈ ನೊಬೆಲ್ ಅವಾರ್ಡ್ಗಳನ್ನ ಮಾನವ ಕುಲಕ್ಕೆ, ಏಳಿಗೆಗೆ, ಕಲ್ಯಾಣಕ್ಕೆ ಯಾವ್ಯಾವ ಸಂಶೋಧನೆ ನಡೀತೋ ಅವುಗಳಿಗೆ ನೀಡ್ತಾ ಬರ್ತಾ ಇದ್ದಾರೆ. ನೋಡಿ, ನೆಕ್ಸ್ಟ್ ಇಂಗಾಲವನ್ನು ಸೆರೆಹಿಡಿಯುವಿಕೆ. ಕೆಲವು MOFಗಳು ಆಯುಧವಾಗಿ ಇಂಗಾಲದ ಡೈಆಕ್ಸೈಡ್ ಅನ್ನು ಆಕರ್ಷಿಸಬಹುದು. ನಾನು ಮೊದಲೇ ಹೇಳಿದೆ, ಇಂಗಾಲ ಡೈಆಕ್ಸೈಡ್ ಅನ್ನ ನಿಯಂತ್ರಣ ಮಾಡೋಕೆ, ಅವುಗಳನ್ನ ಸೆರೆ ಹಿಡಿಯೋಕೆ ಈ ಒಂದು ತಂತ್ರಜ್ಞಾನವನ್ನ ಬಳಸಲಾಗುತ್ತೆ. ಈ ಮೂಲಕ ಏನಾಗುತ್ತೆ, ಇಂಗಾಲವನ್ನು ಸೆರೆ ಹಿಡಿಯೋದ್ರಿಂದ ಅಂದ್ರೆ ಹವಾಮಾನ ಬದಲಾವಣೆಯನ್ನ ನಿಯಂತ್ರಣ ಮಾಡಬಹುದು. ಹವಾಮಾನ ಬದಲಾವಣೆಯನ್ನ ನಿಯಂತ್ರಣ ಮಾಡಬಹುದು. ಇನ್ನು ವಿಷಕಾರಿ ಅನಿಲಗಳ ಸಂಗ್ರಹಣೆ ಏನು MOFಗಳ ನಂತರ ಬಳಕೆ ಏನಾಗುತ್ತೆ ಅಂದ್ರೆ ಅನೇಕ ರಾಸಾಯನಿಕ ವಸ್ತುಗಳು ಇರ್ತಾವಲ್ಲ, ಅವನ್ನ ಹಿಡಿದಿಟ್ಬಿಟ್ಟು ವಾತಾವರಣವನ್ನ ಕಲುಷಿತ ಆಗದಂತೆ ಕಾಪಾಡುತ್ತೆ. ನೆಕ್ಸ್ಟ್, ಕಸ್ಟಮ್ ವಿನ್ಯಾಸಗೊಳಿಸಿದಂತಹ ರಾಸಾಯನಿಕ ಪ್ರಕ್ರಿಯೆಗಳು. ಮೆಟಲ್ ಆಫ್ ಆರ್ಗಾನಿಕ್ ಫ್ರೇಮ್ವರ್ಕ್ಗಳು ನಿರ್ದಿಷ್ಟ ರಾಸಾಯನಿಕ ಪ್ರಕ್ರಿಯೆಗಳು ಅಥವಾ ಶೇಖರಣಾ ಅಗತ್ಯಗಳಿಗೆ ವಿನ್ಯಾಸಗೊಳಿಸಬಹುದಾದ ಮತ್ತು ಹೆಚ್ಚು ಗ್ರಾಹಕಗೊಳಿಸಬಹುದಾದ ರಚನೆಗಳಿಗೆ ಕೆಲಸ ಮಾಡ್ತವೆ. ಇವು ಏನು ಇಂಪಾರ್ಟೆನ್ಸ್ ಆಫ್ ಯಾವುದು ಮೆಟಲ್ ಆಫ್ ಆರ್ಗಾನಿಕ್ ಫ್ರೇಮ್ವರ್ಕ್ ನ ಒಂದು ಇಂಪಾರ್ಟೆನ್ಸ್, ಅದರ ಒಂದು ಮಹತ್ವವನ್ನ ನಾವು ಕಂಪ್ಲೀಟ್ ಆಗಿ ತಿಳ್ಕೊಂಡ್ವಿ. ಇನ್ನು ರಸಾಯನಶಾಸ್ತ್ರದ ಈ ವರ್ಷದ ಒಂದು ಸಂಶೋಧನೆ ಏನು, ಆ ವಿಜ್ಞಾನಿಗಳ 3 ವಿಭಿನ್ನ ಒಂದು ಕೊಡುಗೆಗಳೇನು ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ನೋಡಿದ್ವಿ. ಜೊತೆಗೆ ಮೆಟಲ್ ಆಫ್ ಆರ್ಗಾನಿಕ್ ಫ್ರೇಮ್ವರ್ಕ್ ನ ಇಂಪಾರ್ಟೆನ್ಸ್ ಕೂಡ ನಾವು ತಿಳ್ಕೊಳ್ತಾ ಬಂದ್ವಿ. ಈಗ ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ವಿಜೇತ ಭಾರತೀಯರ ಬಗ್ಗೆ ನೋಡೋಣ ಸ್ನೇಹಿತರೆ. 2009ರಲ್ಲಿ ವೆಂಕಟರಾಮನ್ ಕೃಷ್ಣನ್ ಇದಾರಲ್ಲ, ಇವರು ಭಾರತದವರು, ನಮ್ಮ ದೇಶದ ಹೆಮ್ಮೆಯ ವಿಜ್ಞಾನಿ ಇವರು ಥಾಮಸ್ ಎ ಸ್ಟೀಟ್ಜ್ USA, ಅದಾ ಇ ಯೋನಾಥ್ ಇಸ್ರೇಲ್ನ ಅವರೊಂದಿಗೆ ಸೇರ್ಕೊಂಡ್ಬಿಟ್ಟು ರೈಬೋಸೋಮ್ನ ರಚನೆ, ನೋಡಿ ರೈಬೋಸೋಮ್ನ ರಚನೆ ಮತ್ತು ಕಾರ್ಯದ ಬಗ್ಗೆ ಇವರು ಅಧ್ಯಯನ ಮಾಡಿ ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಅವಾರ್ಡ್ ಅನ್ನ ಪಡ್ಕೊಳ್ತಾರೆ 2009ರಲ್ಲಿ. ಸ್ನೇಹಿತರೆ, ನಮ್ಮ ಭಾರತೀಯರು ಏನಾದರೂ ನೊಬೆಲ್ ಪ್ರಶಸ್ತಿಯನ್ನ ಪಡ್ಕೊಂಡ್ರೆ ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಎಲ್ಲಿಯವರೆಗೆ ನಡೆಯುತ್ತೋ ಅಲ್ಲಿಯವರೆಗೆ ಕೂಡ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಹಾಗಾಗಿ ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. 2009ರಲ್ಲಿ ವೆಂಕಟರಾಮನ್ ಕೃಷ್ಣರವರು ಇತರ 2 ವಿಜ್ಞಾನಿಗಳ ಜೊತೆ ಸೇರ್ಬಿಟ್ಟು ರೈಬೋಸೋಮ್ನ ರಚನೆ ಮತ್ತು ಕಾರ್ಯದ ಅಧ್ಯಯನಕ್ಕಾಗಿ ಜಂಟಿಯಾಗಿ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ. ನೆಕ್ಸ್ಟ್, ಎರಡನೇ ಒಂದು ಪ್ರಶಸ್ತಿಯನ್ನ ನೋಡೋಣ, ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ಯಾವುದು? ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನ 2025ನೇ ಸಾಲಿನ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನ ಮತ್ತೆ 3 ವಿಜ್ಞಾನಿಗಳಿಗೆ ನೀಡಲಾಗಿದೆ. ಒಬ್ರು ಜಾನ್ ಕ್ಲಾರ್ಕ್ ಅಂತ. ಯಾರು? ಜಾನ್ ಕ್ಲಾರ್ಕ್. ಇವು ನೆನಪಿರ್ಬೇಕು, ನೀವು ಒಂದು 5-6 ಸರಿ ರಿವಿಷನ್ ಮಾಡಬೇಕು, ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ವಿಜ್ಞಾನಿಗಳ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಹೇಳಿ. ಜಾನ್ ಕ್ಲಾರ್ಕ್, ಮೈಕಲ್ ಡೆವೋರೆಟ್ ಮತ್ತು 3ನೇ ವಿಜ್ಞಾನಿ ಜಾನ್ ಮಾರ್ಟಿನಿಸ್ ಅವರು. ಈ 3 ವಿಜ್ಞಾನಿಗಳಿಗೆ ಭೌತಶಾಸ್ತ್ರದ ಒಂದು ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗಿದೆ. ಬನ್ನಿ, ಯಾವ ಒಂದು ಸಂಶೋಧನೆಗೆ ನೀಡಲಾಗಿದೆ ಅನ್ನೋದನ್ನ ನೋಡೋಣ. 2025ರ ಒಂದು ಭೌತಶಾಸ್ತ್ರದ ನೊಬೆಲ್ನ ಒಂದು ಮುಖ್ಯಾಂಶ ನೋಡೋಣ. ಮ್ಯಾಕ್ರೋಸ್ಕೋಪಿಕ್ ಕ್ವಾಂಟಮ್
ಕ್ವಾಂಟಮ್ ಟನೆಲಿಂಗ್ ಯಾವ ಕ್ಷೇತ್ರ, ಭೌತ ಕ್ಷೇತ್ರ, ಯಾವ ಒಂದು ಸಂಶೋಧನೆ, ಮ್ಯಾಕ್ರೋ, ವೆರಿ ಇಂಪಾರ್ಟೆಂಟ್ ನೋಡ್ರಿ, ಮ್ಯಾಕ್ರೋಸ್ಕೋಪಿಕ್ ಕ್ವಾಂಟಮ್ ಟನೆಲಿಂಗ್, ಕ್ವಾಂಟಮ್ ಟನೆಲಿಂಗ್ ಈ ಕ್ಷೇತ್ರಕ್ಕೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ನೋಡಿ, ಸೂಕ್ಷ್ಮ ದರ್ಶಕ ಮಾಪಕಗಳಿಂದ ಮೈಕ್ರೋಸ್ಕೋಪಿಕ್ ವ್ಯವಸ್ಥೆಗಳಿಗೆ ವಿಸ್ತರಿಸಿದರು ದೊಡ್ಡ ಗೋಚರ ವ್ಯವಸ್ಥೆಗಳಿಗೆ ಸೂಪರ್ ಕಂಡಕ್ಟಿಂಗ್ ಸರ್ಕ್ಯೂಟ್ಗಳಂತೆ ಟನೆಲಿಂಗ್ ಮತ್ತು ಶಕ್ತಿ ಕ್ವಾಂಟೀಕರಣದಂತಹ ಕ್ವಾಂಟಮ್ ನಡವಳಿಕೆಗಳನ್ನು ಇವರು ಪ್ರದರ್ಶಿಸಿದರು. ಹಾಗಾಗಿ ಇವರಿಗೆ ಪ್ರೈಸ್ ಸಿಗ್ತಾ ಹೋಗಿದೆ. ನೆಕ್ಸ್ಟ್ ನೋಡಿ, ಇವರು ಸೂಪರ್ ಕಂಡಕ್ಟಿಂಗ್ ವಸ್ತುಗಳನ್ನ ಬಳಸಿ ಮತ್ತು ಜೊಸೆಪ್ಸನ್ ಜಂಕ್ಷನ್ ಇದರಲ್ಲ ಸೂಪರ್ ಕಂಡಕ್ಟಿಂಗ್ ಸಿಸ್ಟಮ್ ಅನ್ನು ರಚಿಸುತ್ತಾರೆ. ಅಲ್ಲಿ ಶತಕೋಟಿಗೂ ಕೂಪರ್ ಜೋಡಿಗಳು ಸಾಮೂಹಿಕವಾಗಿ ಕ್ವಾಂಟಮ್ ವಸ್ತುವಾಗಿ ನಿರ್ವಹಿಸೋಕೆ ಇವರು ಒಂದು ನಿರ್ವಹಣೆಯ ಒಂದು ಸಂಶೋಧನೆಯನ್ನ ಇವರು ಮಾಡ್ತಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ 3 ವಿಜ್ಞಾನಿಗಳು ಯಾರು, ಅವರ ಒಂದು ಯಾವ ಕ್ಷೇತ್ರಕ್ಕೆ ಭೌತಶಾಸ್ತ್ರ ನೊಬೆಲ್ ಸಿಕ್ಕಿದೆ ಅನ್ನೋದಾದ್ರೆ ಮ್ಯಾಕ್ರೋಸ್ಕೋಪಿಕ್ ಕ್ವಾಂಟಮ್ ಟನೆಲಿಂಗ್ ಎನ್ನುವಂತಹ ಒಂದು ಕ್ಷೇತ್ರಕ್ಕೆ ಇವರಿಗೆ ನೊಬೆಲ್ ಪ್ರಶಸ್ತಿ, ಭೌತಶಾಸ್ತ್ರ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಏನು ಇಂಪಾರ್ಟೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ನ ಇಂಪಾರ್ಟೆನ್ಸ್ ಏನು ಅನ್ನೋದಾದ್ರೆ ಸೂಪರ್ ಕಂಡಕ್ಟಿಂಗ್ ಕ್ವಿಟ್ಗಳ ಅಭಿವೃದ್ಧಿಯನ್ನು ಸಕ್ರಿಯಗೊಳಿಸಿತು, ಕ್ವಾಂಟಮ್ ಸೆನ್ಸಿಂಗ್ ಮತ್ತು ಸಿಮ್ಯುಲೇಷನ್ ನಲ್ಲಿ ಪ್ರಗತಿಗೆ ದಾರಿ ಮಾಡಿಕೊಡುತ್ತೆ. ನೋಡಿ ಸ್ನೇಹಿತರೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತಕ್ಕಂಥದ್ದು ಸೂಪರ್ ಕಂಡಕ್ಟಿಂಗ್ ಕ್ವಿಟ್ಗಳಿದಾವಲ್ಲ ಆ ಒಂದು ಅಭಿವೃದ್ಧಿಯನ್ನು ಪಡಿಸಕ್ಕೆ ಸಕ್ರಿಯ ಆಗುತ್ತೆ. ಜೊತೆಗೆ ಕ್ವಾಂಟಮ್ ಸೆನ್ಸಿಂಗ್ ಇರ್ಬೋದು, ಸಿಮ್ಯುಲೇಷನ್ ಪ್ರಗತಿಗೆ ದಾರಿ ಮಾಡಿಕೊಡುತ್ತೆ ಇವರ ಒಂದು ಕ್ವಾಂಟಮ್ ನ ಒಂದು ಸಂಶೋಧನೆ. ನೆಕ್ಸ್ಟ್, ಕ್ರಿಪ್ಟೋಗ್ರಫಿ ಪರಿಣಾಮ, ಕ್ವಾಂಟಮ್ ಕಂಪ್ಯೂಟರ್ಗಳು ಶಾಸ್ತ್ರೀಯ ಒಂದು ಕಂಪ್ಯೂಟಿಂಗ್ ಮಿತಿಗಳನ್ನು ಅವಲಂಬಿಸಿರುವಂತಹ ಎನ್ಕ್ರಿಪ್ಷನ್ ವ್ಯವಸ್ಥೆಗಳನ್ನ ಮುರಿಯಬಹುದು. ನೋಡಿ, ಒಂದು ಸಾಂಪ್ರದಾಯಿಕ ಒಂದು ಕಂಪ್ಯೂಟರ್ಗಳ ವ್ಯವಸ್ಥೆಯನ್ನು ಮತ್ತಷ್ಟು ವೇಗವಾಗಿ ವರ್ಕ್ ಮಾಡುವಂತೆ ಪ್ರೇರೇಪಣೆ ಮಾಡತಕ್ಕಂತ ಒಂದು ಸಂಶೋಧನೆ ಇದಾಗಿದೆ. ಇನ್ನು ಒಂದು ಜಾಗತಿಕ ಪ್ರಶಸ್ತಿ, ಭಾರತ ಸೇರಿದಂತೆ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಭಾರಿ ಹೂಡಿಕೆ ಮಾಡ್ತಾ ಇದ್ದಾರೆ. ನೋಡಿ, ಕ್ವಾಂಟಮ್ ಮಿಷನ್ ಅಂತೇಳಿ ಭಾರತ ಒಂದು ಏನು ಇದು ಮಾಡ್ತಾ ಇದೆ, ಹೂಡಿಕೆ ಮಾಡ್ತಾ ಇದೆ, ಬೇರೆ ಬೇರೆ ದೇಶಗಳಿಂದ ಜೊತೆಗೆ ಮಾಡ್ತಾ ಇದೆ. ಭಾರತ ರಾಷ್ಟ್ರೀಯ ಕ್ವಾಂಟಮ್ ಕಂಪ್ಯೂಟಿಂಗ್ ಮಿಷನ್ ನೋಡಿ 2030ರ ವೇಳೆಗೆ ಕ್ರಿಯಾತ್ಮಕ ಕ್ವಾಂಟಮ್ ಕಂಪ್ಯೂಟರ್ಗಳ ಅಭಿವೃದ್ಧಿಪಡಿಸುವಂತಹ ಗುರಿಯನ್ನು ಹೊಂದಿದೆ. ನೋಡಿ, ಸೂಪರ್ ಕಂಪ್ಯೂಟರ್ಗಳನ್ನ ಎಷ್ಟೆಷ್ಟು ಕ್ವಾಂಟಮ್ ಒಂದು ಮಿಷನ್ ಅನ್ನ ಅಭಿವೃದ್ಧಿ ಮಾಡಿಬಿಟ್ಟು ತಮ್ಮ ಒಂದು ಸಂಪೂರ್ಣ ಅಭಿವೃದ್ಧಿಗೆ ಬಳಸಿಕೊಳ್ಳುವಂತಹ ಪ್ರಯತ್ನ ಏನ್ ಮಾಡ್ತಾ ಇದೆ, ಭಾರತ ಮಾಡ್ತಾ ಇದೆ. ಅದಕ್ಕಾಗಿ 2030ರ ವೇಳೆಗೆ ರಾಷ್ಟ್ರೀಯ ಕ್ವಾಂಟಮ್ ಕಂಪ್ಯೂಟಿಂಗ್ ಮಿಷನ್ ಅನ್ನ ಅಭಿವೃದ್ಧಿಪಡಿಸುವಂತಹ ಗುರಿಯನ್ನ ಭಾರತ ಹಾಕಿಕೊಂಡಿದೆ. ಅದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇತ್ತೀಚೆಗೆ ಹೆಚ್ಚಿಗೆ ಕ್ವಾಂಟಮ್ ಒಂದು ಕಂಪ್ಯೂಟಿಂಗ್ ತುಂಬಾ ಜಗತ್ತನ್ನ ಆಳ್ತಾ ಇದೆ. ಅದು ತುಂಬಾ ಮುಂದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತುಂಬಾ ಅನುಕೂಲಕರ ಆಗ್ತಾ ಇದೆ. ಹಾಗಾಗಿ ಇತ್ತೀಚಿನ ವರ್ಷಗಳನ್ನ ನೋಡ್ತಾ ಇದ್ದೀವಿ, ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಮೇಲೆ ಹಲವಾರು ಬಾರಿ ಸಂಶೋಧನೆಗಳಿಗೆ ನೊಬೆಲ್ ಪ್ರಶಸ್ತಿ ಸಿಗ್ತಾ ಇದೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಕ್ವಾಂಟಮ್ ಟನೆಲಿಂಗ್ ಅಂದ್ರೆ ಏನು ಅಂತ, ಕ್ವಾಂಟಮ್ ಟನೆಲಿಂಗ್ ಅಂದ್ರೆ ಏನು ಅಂದ್ರೆ ಕ್ವಾಂಟಮ್ ಸುರಂಗ ಮಾರ್ಗವು ಶಾಸ್ತ್ರೀಯ ಭೌತಶಾಸ್ತ್ರ ಪ್ರಕಾರ ಅಸಾಧ್ಯವಾದಂತಹ ತಡೆಗಳ ಮೂಲಕ ಕಣಗಳನ್ನು ಹಾದು ಹೋಗುವಂತ ವಿದ್ಯಮಾನವನ್ನು ಸೂಚಿಸುತ್ತೆ. ವೆರಿ ಇಂಪಾರ್ಟೆಂಟ್ ನೋಡಿ, ಕ್ವಾಂಟಮ್ ಟನೆಲಿಂಗ್ ಅಂದ್ರೆ ಏನು ಅಂತಂದ್ರೆ ಕ್ವಾಂಟಮ್ ಟನೆಲಿಂಗ್ ಅಂದ್ರೆ ಕ್ವಾಂಟಮ್ ಸುರಂಗಗಳು ಇರ್ತವೆ, ಟ್ಯೂನಲ್ಗಳು ಇರ್ತವಲ್ಲ, ಆ ಟ್ಯೂನಲ್ ಮೂಲಕ ಒಂದು ಸಾಂಪ್ರದಾಯಿಕ ಭೌತಶಾಸ್ತ್ರ ಪ್ರಕಾರ ಹಾದೋಗೋದು ಅಸಾಧ್ಯ ಮತ್ತು ಅಸಾಧ್ಯವಾದಂತಹ ಅಡೆತಡೆಗಳ ಮೂಲಕ ಕಣಗಳನ್ನು ಹಾದು ಹೋಗುವಂತಹ ವಿದ್ಯಮಾನ. ಅಲ್ಲಿ ಸುರಂಗದ ಮೂಲಕ ಒಂದು ಅಣುಗಳು ಹಾದು ಹೋಗೋಕೆ ಅಸಾಧ್ಯ ಆಗಿರುತ್ತೆ, ಬಟ್ ಅಂತ ಅಸಾಧ್ಯದ ನಡುವೆಯೂ ಕೂಡ ಹಾದು ಹೋಗುವಂತಹ ಒಂದು ವಿದ್ಯಮಾನಕ್ಕೆ ಏನಂತ ಕರಿತೇವೆ, ಕ್ವಾಂಟಮ್ ಟನೆಲಿಂಗ್ ಅಂತ ಕರೀತಾರೆ. ಹಾಗಾಗಿ ಇಂಥೊಂದು ಕ್ಲಿಷ್ಟವಾದಂತಹ ಸಂಶೋಧನೆ ಮಾಡಿರುವಂತಹ ವಿಜ್ಞಾನಿಗಳಿಗೆ ಈ ವರ್ಷದ ಭೌತ ಪ್ರಶಸ್ತಿ ಸಿಕ್ಕಿದೆ. ನೋಡಿ, ಕ್ವಾಂಟಮ್ ಸುರಂಗ ಮಾರ್ಗವು ತರಂಗದ ಕಣ ದ್ವಂದ್ವತೆಯನ್ನು ಸಂಭವಿಸುತ್ತದೆ. ಅಲ್ಲಿ ಕಣಗಳು ಅಲೆಗಳು ಮತ್ತು ಕಣಗಳು ಎರಡರಂತೆ ಕೂಡ ವರ್ತಿಸುತ್ತವೆ. ನೋಡಿ, ಯಾಕಾಗಿ ಈ ಒಂದು ವಿದ್ಯಮಾನ ಸಾಕಾರ ಆಗುತ್ತೆ ಅನ್ನೋದಾದ್ರೆ ಆ ಒಂದು ಕಣಗಳು ಏನ್ ಮಾಡ್ತವೆ, ಅಲೆಗಳ ರೀತಿಯಲ್ಲಿ ಮತ್ತು ಕಣಗಳ ರೀತಿಯಲ್ಲಿ ಏನಾಗುತ್ತೆ ವರ್ತನೆ ಮಾಡಿಬಿಟ್ಟು ತಡೆಗೋಡೆಯನ್ನು ಎದುರಿಸುವಾಗ ಕಣದ ತರಂಗ ಮಾರ್ಗವು ಅದನ್ನು ಮೀರಿ ಕೂಡ ವಿಸ್ತರಿಸಿ ಕಣವು ಇನ್ನೊಂದು ಬದಿಯಲ್ಲಿ ಕಾಣಿಸಿಕೊಳ್ಳುವ ಸಂಭಾವ್ಯತೆಯನ್ನು ನೀಡುತ್ತೆ. ಹಾಗಾಗಿ ಈ ಒಂದು ಕಾರ್ಯ ಸಾಧ್ಯವಾಗುತ್ತೆ. ಕ್ವಾಂಟಮ್ ಸುರಂಗ ಮಾರ್ಗವು ತರಂಗದ ಕಣ ದ್ವಂದ್ವತೆಯಿಂದ ಸಂಭವಿಸೋದ್ರಿಂದ ಈ ಒಂದು ವಿದ್ಯಮಾನ ಆಗುತ್ತೆ. ಇನ್ನು ಕ್ವಾಂಟಮ್ ಸುರಂಗ ಮಾರ್ಗದ ಅನ್ವಯ, ಹಾಗಾದ್ರೆ ಈ ಕ್ವಾಂಟಮ್ ಸುರಂಗ ಮಾರ್ಗದ ಒಂದು ಅನ್ವಯ ಏನು, ಇಂಪಾರ್ಟೆನ್ಸ್ ಏನು ಅನ್ನೋದಾದ್ರೆ ಸ್ಕ್ಯಾನಿಂಗ್ ಟನೆಲಿಂಗ್ ಮೈಕ್ರೋಪ್ರೊಸೆಸ್. ನೋಡಿ, ಸ್ಕ್ಯಾನಿಂಗ್ ಟನೆಲಿಂಗ್ ಮೈಕ್ರೋಸ್ಕೋಪ್ ಪರಮಾಣು ಮಟ್ಟದಲ್ಲಿ ಮೇಲ್ಮೈಗಳನ್ನ ನಕ್ಷೆ ಮಾಡಲು ಕ್ವಾಂಟಮ್ ಟನೆಲಿಂಗ್ ನೋಡು, ಪರಮಾಣುಗಳ ಮೇಲ್ಮಟ್ಟದಲ್ಲಿ ನಕ್ಷೆಯನ್ನ ಮಾಡಕ್ಕೆ, ಅಧ್ಯಯನ ಮಾಡಕ್ಕೆ ಈ ಕ್ವಾಂಟಮ್ ಟನೆಲಿಂಗ್ ಗಳನ್ನ ಬಳಸಲಾಗುತ್ತೆ. ಇನ್ನು ಫ್ಲಾಶ್ ಮೆಮೊರಿ, USB ಡ್ರೈವ್ಗಳು ಮತ್ತೆ SSD ಗಳಲ್ಲಿ ಕಂಡು ಬರುತ್ತದೆ. ಡೇಟಾವನ್ನು ಫ್ಲೋಟಿಂಗ್ ಗೇಟ್
ಟ್ರಾನ್ಸಿಸ್ಟರ್ಗಳಲ್ಲಿ ಸಂಗ್ರಹಿಸಲಾಗುತ್ತೆ. ಅಲ್ಲಿ ಎಲೆಕ್ಟ್ರಾನ್ಗಳು ಗೇಟ್ ಮೇಲೆ ಅಥವಾ ಹೊರಗೆ ಮತ್ತು ಸುರಂಗವಾಗಿ ಚಲಿಸೋಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಇನ್ನು ಜೋಸೆಫ್ ಜಂಕ್ಷನ್ ಕೂಡ ತೆಳುವಾದಂತಹ ಅವಾಹಕದಿಂದ ಬೇರ್ಪಟ್ಟು 2 ಸೂಪರ್ ಕಂಡಕ್ಟರ್ಗಳಿಂದ ಮಾಡಲ್ಪಟ್ಟಿದೆ. ಎಲೆಕ್ಟ್ರಾನಿಕ್ಸ್ ತಡೆಗೋಡೆಯಾದ್ಯಂತ ಸುರಂಗ ಮಾರ್ಗವನ್ನು ಆಯಿಸಿ ನಿಖರವಾದಂತಹ ವಿದ್ಯುತ್ ವೋಲ್ಟೇಜ್ ಅನ್ನ ಸಂಬಂಧವನ್ನು ಸೃಷ್ಟಿಸೋಕೆ ಈ ಜೋಸೆಫ್ ಜಂಕ್ಷನ್ ಅಂತಕ್ಕಂಥದ್ದು ಅನುಕೂಲ ಆಗುತ್ತೆ ಸ್ನೇಹಿತರೆ. ಇದು ಕಂಪ್ಲೀಟ್ ಆಗಿ ಕ್ವಾಂಟಮ್ ಸುರಂಗ ಮಾರ್ಗದ ಅನ್ವಯಗಳನ್ನ ನಾವು ನೋಡಿದ್ವಿ. ನೋಡಿ, ಕ್ವಾಂಟಮ್ ಕಂಪ್ಯೂಟರ್ಗಳು ಸುರಂಗ ಮಾರ್ಗವನ್ನು ಕ್ವಿಟ್ಗಳ ಮೂಲಕ ಬಹುಸ್ಥಿತಿಯಲ್ಲಿ ಅಸ್ತಿತ್ವದಲ್ಲಿರಲು ಮತ್ತು ಅವುಗಳ ನಡುವೆ ಪರಿವರ್ತನೆಗೊಳ್ಳೋಕೆ ಅನುವು ಮಾಡಿಕೊಡ್ತವೆ. ನಿರ್ದಿಷ್ಟ ಕಾರ್ಯಗಳಲ್ಲಿ ಶಾಸ್ತ್ರೀಯ ಕಂಪ್ಯೂಟರ್ಗಳನ್ನು ಮೀರಿಸುವಂತಹ ಒಂದು ಕ್ವಾಂಟಮ್ ಆಲ್ಗರಿದಮ್ಗಳಿಗೆ ಇದಾಗುತ್ತೆ. ಈ ಒಂದು ಸಂಶೋಧನೆ ಏನಾಗುತ್ತೆ, ಕಂಪ್ಯೂಟರ್ಗಳ ವೇಗವನ್ನ ಅಥವಾ ಕಂಪ್ಯೂಟಿಂಗ್ ವೇಗವನ್ನು ನಿಯಂತ್ರಣ ಇತ್ತಲ್ಲ, ಎಷ್ಟು ಒಂದು ಲಿಮಿಟೇಷನ್ ನಿಯಂತ್ರಣ ಇತ್ತು ಅದನ್ನ ಮೀರಿ ಕೂಡ ಹೆಚ್ಚು ಕೆಲಸ ಮಾಡಕ್ಕೆ ಇದು ಯಾವುದು ಕಂಪ್ಯೂಟರ್ ಕ್ವಾಂಟಮ್ ಆಲ್ಗರಿದಮ್ ತುಂಬಾ ಅನುಕೂಲ ಆಗುತ್ತೆ. ಪರಮಾಣು ಸಮ್ಮಿಳನ ನೋಡ್ರಿ, ಪರಮಾಣು ಸಮ್ಮಿಳನ, ಬೈಜಿಕ ಸಮ್ಮಿಳನ ಅಂತ ಕರಿತೀವಲ್ಲ, ನಕ್ಷತ್ರ ಮತ್ತು ಪ್ರಾಯೋಗಿಕ ರಿಕ್ಟರ್ಗಳಲ್ಲಿ ಸುರಂಗ ಮಾರ್ಗವು ಪರಮಾಣು ನ್ಯೂಕ್ಲಿಯರ್ಗಳ ಒಂದು ವಿಕರ್ಷಣ ಶಕ್ತಿಗಳನ್ನು ಜಯಿಸೋಕೆ, ಸಮ್ಮಿಳನಗಳನ್ನು ಗೊಳಿಸೋಕೆ ಅನುವು ಮಾಡಿಕೊಡುತ್ತೆ. ಈ ಪ್ರಕ್ರಿಯೆ ಸೂರ್ಯನಿಗೆ ಶಕ್ತಿ ನೀಡುತ್ತದೆ ಮತ್ತು ಅಪರಿಮಿತವಾದಂತಹ ಒಂದು ಶುದ್ಧ ಶಕ್ತಿಯ ಸಾಮರ್ಥ್ಯವನ್ನು ಹೊಂದುತ್ತೆ. ನೋಡಿ ಸ್ನೇಹಿತರೆ, ಇದೇ ರೀತಿ ನಾವು ಕೃತಕವಾಗಿ ತಯಾರು ಮಾಡೋದ್ರಿಂದ ನಾವು ಸೂರ್ಯನಿಂದ ಬರುವಂತಹ ಶಕ್ತಿ ಏನ್ ಪಡಿತೀವಲ್ಲ, ಸೌರಶಕ್ತಿ, ಅದೇ ರೀತಿ ನಾವು ಕೂಡ ಕೃತಕವಾಗಿ ಕೂಡ ತಯಾರು ಮಾಡಬಹುದು ಈ ಒಂದು ಕ್ವಾಂಟಮ್ ಕಂಪ್ಯೂಟಿಂಗ್ ನಿಂದ. ಸ್ನೇಹಿತರೆ, ರಾಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರದ ಒಂದು ಕ್ಷೇತ್ರಗಳು, ವಿಜ್ಞಾನಿಗಳು, ಅವರ ಕೊಡುಗೆಗಳೇನು ಅನ್ನೋದನ್ನ ಡಿಟೇಲ್ ಆಗಿ ತಿಳ್ಕೊಂತ ಬಂದ್ವಿ. ಈಗ ವೈದ್ಯಕೀಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ಯಾವ ಒಂದು ವಿಜ್ಞಾನಿಗಳಿಗೆ ಮತ್ತು ಯಾವ ಕ್ಷೇತ್ರಕ್ಕೆ ದೊರೆತಿದೆ ಅನ್ನೋದನ್ನ ನೋಡೋಣ. ರೋಗ ನಿರೋಧಕ ಶಕ್ತಿ ಹೆಚ್ಚಳಕ್ಕಾಗಿ ಸಂಬಂಧಿಸಿದಂತಹ ಸಂಶೋಧನೆಗಾಗಿ ನೋಡಿ ಯಾವ ಕ್ಷೇತ್ರ ಯಾವುದು ಅನ್ನೋದಾದ್ರೆ, ಯಾವ ಒಂದು ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ ಯಾವ ಒಂದು ವಿಷಯಕ್ಕಾಗಿ ಅನ್ನೋದಾದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಳ. ರೋಗ ನಿರೋಧಕ ಶಕ್ತಿ ಹೆಚ್ಚಳ ಒಂದು ಸಂಶೋಧನೆಗೆ ಈ ಒಂದು ವಿಜ್ಞಾನಿಗಳಿಗೆ ವೈದ್ಯಕೀಯ ಕ್ಷೇತ್ರದ ನೊಬೆಲ್ 2025 ದೊರೆತಿದೆ. ಹಾಗಾದ್ರೆ ಯಾರು ವಿಜ್ಞಾನಿಗಳು ಅನ್ನೋದಾದ್ರೆ, ಅಮೆರಿಕದ ಮೇರಿ ಬ್ರಂಕೋ, ಫ್ರೆಡ್ 1, 2, ಫ್ರೆಡ್ ರಾಮ್ಸ್ಡೆಲ್, 3ನೇ ವಿಜ್ಞಾನಿ ಜಪಾನ್ನ ಶಿಮೋನ್ ಸಕಾಗುಚಿ ಅವರಿಗೆ ವೈದ್ಯಕೀಯ ಕ್ಷೇತ್ರದ ನೊಬೆಲ್ 2025 ದೊರೆತಿದೆ. ಬನ್ನಿ ಈ ರೋಗ ನಿರೋಧಕ ಶಕ್ತಿ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಶರೀರ ಅಥವಾ ವೈದ್ಯಕೀಯ ಒಂದು ಕ್ಷೇತ್ರದ ನೊಬೆಲ್ ಆವಿಷ್ಕಾರಗಳನ್ನು ನೋಡೋಣ. ಶಿಮೋನೋ ಸಕಾಗುಚಿ ಇದರಲ್ಲ, ಇವರು ಜಪಾನ್ ಅವರು 1995ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಯಂತ್ರಕ ಟಿ ಕೋಶಗಳು, ಟ್ರೆಗ್ಸ್ ನಿಯಂತ್ರಕ ಟಿ ಕೋಶಗಳ ಅಸ್ತಿತ್ವವನ್ನ ಕಂಡುಹಿಡಿತಾರೆ. ಕೆಲವು ಟಿ ಕೋಶಗಳು ಸ್ವಯಂ ನಿರೋಧಕ ದಾಳಿಗಳನ್ನು ತಡೆಗಟ್ಟುತ್ತವೆ. ಟಿ ಕೋಶಗಳಂತ ಇರ್ತವೆ, ಕೋಶಗಳಲ್ಲಿ ರೋಗ ನಿರೋಧಕ ಕ್ಷೇತ್ರಗಳಲ್ಲಿ ಟಿ ಕೋಶಗಳಂತ ಇರ್ತವೆ. ಆ ಒಂದು ಟಿ ಕೋಶಗಳು ಏನ್ ಮಾಡ್ತವೆ, ಸ್ವಯಂ ನಿರೋಧಕ ದಾಳಿಗಳನ್ನ ತಡೆಗಟ್ಟೋದನ್ನ ಇವರು ಸಂಶೋಧನೆಯನ್ನು ಮಾಡ್ತಾರೆ. ಯಾರು? ಶಿಮೋನೋ ಸಕಾಗುಚಿ. ಯಾವಾಗ? 1995ರಲ್ಲಿ. ಪ್ರತಿರಕ್ಷಣಾ ವ್ಯವಸ್ಥೆಯ ಭದ್ರತಾ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸ್ತೇವೆ ಅಂತ ಹೇಳಿ ದೊರೆತಾರೆ 1995ರಲ್ಲಿ. ಟಿ ಕೋಶಗಳು ಈಗಾಗಲೇ ಕೇಸ್ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದರೆ, ನಮ್ಮ ಒಂದು ಬಿಳಿ ರಕ್ತ ಕಣಗಳಲ್ಲಿ ಟಿ ಕೋಶಗಳು ಇರ್ತವೆ, ಇವು ಭದ್ರತಾ ಸಿಬ್ಬಂದಿಯಾಗಿ ಕೆಲಸವನ್ನ ಮಾಡ್ತವೆ. ಭದ್ರತಾ ಸಿಬ್ಬಂದಿ ಏನು ನಮಗೆ ರಕ್ಷಣೆ ಒದಗಿಸುವಂತಹ ಒಂದು ಸಿಬ್ಬಂದಿ ಕೆಲಸವನ್ನ ಇವು ಮಾಡ್ತೇವೆ ಅಂತ ಇವರು ಸಂಶೋಧನೆ ಮಾಡ್ತಾರೆ 1995ರಲ್ಲಿ. ಮೇರಿ ಬ್ರಂಕ್ರೋವಾ USA ಇದರಲ್ಲ ಮತ್ತು ಫ್ರೆಡ್ ರಾಮ್ಸ್ಡೆಲ್ ಇದರಲ್ಲಿ, ಇವರು ಕೂಡ USA ಅವರು. 2001ರಲ್ಲಿ ಏನ್ ಮಾಡ್ತಾರೆ, ಪಾಕ್ಸ್ P3 ನೋಡಿ, ಪಾಕ್ಸ್ P3 ಜೀನ್ ನಲ್ಲಿ ರೂಪಾಂತರಗಳು ಮಾನವರಲ್ಲಿ ಅಪರೂಪದ ಆಟೋ ಇಮ್ಯೂನ್ ಕಾಯಿಲೆ ಐಪೆಕ್ಸ್ ಮತ್ತು ಇಲಿಗಳಲ್ಲಿ ಇದೇ ರೀತಿಯ ರೋಗ ನಿರೋಧಕ ಅಪಸಾಮಾನ್ಯ ಕ್ರಿಯೆಗಳನ್ನು ಉಂಟು ಮಾಡುತ್ತವೆ ಅಂತ ಹೇಳಿ ಗುರುತಿಸ್ತಾರೆ. ನೋಡಿ, ಇವರು 2001ರಲ್ಲಿ ಏನ್ ಮಾಡ್ತಾರೆ, ಪಾಕ್ಸ್ P3 ಜೀನ್ ನಲ್ಲಿ ರೂಪಾಂತರಗಳಲ್ಲಿ ಮಾನವನಲ್ಲಿ ಅಪರೂಪದ ಆಟೋ ಇಮ್ಯೂನ್ ಕಾಯಿಲೆ ಆಗುತ್ತೆ ಮತ್ತು ಇಲಿಗಳಲ್ಲಿ ಇದೇ ರೀತಿ ರೋಗ ನಿರೋಧಕ ಒಂದು ಶಕ್ತಿ ಬರುತ್ತೆ ಅನ್ನೋದನ್ನ ಇವರು ಕಂಡುಹಿಡಿತಾರೆ. ಯಾರು? ಮೇರಿ ಬ್ರಂಕ್ರೋವಾ ಮತ್ತು ಫ್ರೆಡ್ ರಾಮ್ಸ್ಡೆಲ್ ಅವರು. ಸಂಯೋಜಿತ ಕೊಡುಗೆ ನಂತರ ಸಕಾಗುಚಿ ಏನ್ ಮಾಡ್ತಾರೆ, ಪಾಕ್ಸ್ P3 ಜೀನ್ ನಿಯಂತ್ರಕ ಟಿ ಕೋಶಗಳ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ ಎಂದು ಕಂಡುಹಿಡಿತಾರೆ. ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಾಹ್ಯ ಸಹಿಷ್ಣುತೆಯನ್ನು ಹೇಗೆ ನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸ್ತಾರೆ. ನೋಡಿ,
ಈ ಒಂದು 3 ವಿಜ್ಞಾನಿಗಳ ಒಂದು ಸಂಶೋಧನೆಯನ್ನ ಸಮ್ಮಿಳನ ಮಾಡಿಬಿಟ್ಟು ಅವ್ರು ಏನ್ ಮಾಡ್ತಾರೆ, ಪಾಕ್ಸ್ P3 ಇದೆಯಲ್ಲ, ಜೀನ್ ನಿಯಂತ್ರಕ ಟಿ ಕೋಶಗಳ ಬೆಳವಣಿಗೆಯನ್ನು ನಿಯಂತ್ರಣ ಮಾಡುತ್ತದೆ ಅಂತ ಹೇಳ್ತಾರೆ. ಜೊತೆಗೆ ಪ್ರತಿರಕ್ಷಣೆ ವ್ಯವಸ್ಥೆಯನ್ನ, ಪ್ರತಿರಕ್ಷಣೆ ಏನ್ ಬಾಹ್ಯ ಬೆದರಿಕೆ ಇರುತ್ತಲ್ಲ, ರೋಗಗಳು ಬರ್ತಾವಲ್ಲ, ಆ ಒಂದು ಸಹಿಷ್ಣುತೆಯನ್ನ ತಡೆದುಕೊಳ್ಳುವಂತಹ ಹೇಗೆ ತಡೆದುಕೊಳ್ಳುತ್ತೆ ಈ ಒಂದು ಟಿ ಕೋಶಗಳು ಪಾಕ್ಸ್ P3 ತಂತ್ರಜ್ಞಾನವನ್ನು ಆಧರಿಸಿ ಅನ್ನೋದನ್ನ ಇವರು ಕಂಡುಹಿಡಿತಾರೆ. ಸ್ನೇಹಿತರೆ, ಇದು ರೋಗ ನಿರೋಧಕ ಶಕ್ತಿಯ ಸಂಶೋಧನೆಗೆ ಈ ಬಾರಿಯ ವೈದ್ಯಕೀಯ ಅಥವಾ ಶರೀರಶಾಸ್ತ್ರದ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಹಾಗಾದ್ರೆ ಈ ಒಂದು ಆವಿಷ್ಕಾರದ ಮಹತ್ವ ಏನು, ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಕ್ಯಾನ್ಸರ್ ಚಿಕಿತ್ಸೆಗೆ ಅನುಕೂಲ ಆಗುತ್ತೆ, ಕ್ಯಾನ್ಸರ್ ಚಿಕಿತ್ಸೆ ನೀಡಬಹುದು ಈ ತಂತ್ರಜ್ಞಾನದ ಮೂಲಕ. ಏನು ಟಿ ಕೋಶಗಳು ಮತ್ತು ಪಾಕ್ಸ್ P3 ಜೀನ್, ನೋಡಿ ಇಂಪಾರ್ಟೆಂಟ್. ನೋಡಿ, ಟಿ ಕೋಶ ಮತ್ತು ಪಾಕ್ಸ್ 3 ತಂತ್ರಜ್ಞಾನ ಇವೆರಡು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಗೊತ್ತಿರಬೇಕು. ಎಷ್ಟೇ ಡೆಪ್ತ್ ಕೇಳಿದ್ರೆ ನೀವು ಉತ್ತರವನ್ನು ನೀಡಬಹುದಾಗಿದೆ. ಇವು ಆವಿಷ್ಕಾರಗಳ ಮಹತ್ವ ಏನು, ಇವರ ಒಂದು ಟಿ ಕೋಶ ಮತ್ತು ಪಾಕ್ಸ್ P3 ತಂತ್ರಜ್ಞಾನದ ಒಂದು ಮಹತ್ವ ಏನು ಅನ್ನೋದಾದ್ರೆ, ಕ್ಯಾನ್ಸರ್ ಚಿಕಿತ್ಸೆಯನ್ನು ಮಾಡ್ತಾರೆ. ಕ್ಯಾನ್ಸರ್ ಗೆಡ್ಡೆಗಳ ಸುತ್ತಲಿನ ಟ್ರೆಗ್ಗಳನ್ನ ಗುರಿಯಾಗಿಸಿಕೊಳ್ಳುವುದರಿಂದ ಕ್ಯಾನ್ಸರ್ ಕೋಶಗಳ ಮೇಲೆ ರೋಗ ನಿರೋಧಕ ದಾಳಿಯನ್ನು ಹೆಚ್ಚು ಪರಿಣಾಮಕಾರಿ ಮಾಡಬಹುದು. ಈ ಕ್ಯಾನ್ಸರ್ ಗಡ್ಡೆಗಳು ಏನ್ ನಡೀತವಲ್ಲ, ಅದರ ಸುತ್ತಲಿರ್ತಕ್ಕಂಥ ಒಂದು ಯಾವುದು ಟ್ರೆಗ್ಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿಬಿಟ್ಟು ಕ್ಯಾನ್ಸರ್ ಒಂದು ಕಾಯಿಲೆಯನ್ನು ನಿಯಂತ್ರಣ ಮಾಡುವಂತಹ ಒಂದು ಸಂಶೋಧನೆ ಇದಾಗಿದೆ ಮತ್ತು ಮಹತ್ವ ಇದಾಗಿದೆ. ನೋಡಿ, ನೆಕ್ಸ್ಟ್ ಆಟೋ ಇಮ್ಯೂನ್ ಕಾಯಿಲೆಗಳು. ಟ್ರೆಗ್ಗಳನ್ನ ಹೆಚ್ಚಿಸುವುದರಿಂದ ಏನಾಗುತ್ತೆ, ರೋಗ ನಿರೋಧಕ ವ್ಯವಸ್ಥೆಯನ್ನು ದೇಹದ ಮೇಲೆ ದಾಳಿ ಮಾಡುವುದನ್ನ ತಡೆಯುತ್ತೆ. ಈ ಟ್ರೆಗ್ಗಳನ್ನ ನಾವು ಗುರಿಯಾಗಿ ಇಟ್ಸ್ಕೊಂಡು ಅದರ ಒಂದು ರೋಗ ನಿರೋಧಕ ಒಂದು ಶಕ್ತಿಯನ್ನ ಹೆಚ್ಚಿನ ಮಾಡೋದ್ರಿಂದ ಏನಾಗುತ್ತೆ, ಆಟೋ ಇಮ್ಯೂನ್ ಕಾಯಿಲೆಗಳು ಬರ್ತಲ್ಲ ಅವನ್ನ ನಿಯಂತ್ರಣ ಮಾಡಬಹುದು. ಇನ್ನು ಮೂರನೇದು ಕಸಿ. ಟಿ ಕೋಶಗಳನ್ನ ಉತ್ತಮ ನಿಯಂತ್ರಣ ಮತ್ತು ಅಂಗ ನಿವಾರಣೆ ಕಡಿಮೆ ಮಾಡುತ್ತೆ. ನೋಡಿ, ಕೆಲವು ಕೆಲವು ಏನು ಅಂಗ ನಿರೋಧಕ ಶಕ್ತಿಯನ್ನು ಕಳ್ಕೊಂಡಿರ್ತೇವೆ ಅಂತ ಸಂದರ್ಭದಲ್ಲಿ ಟಿ ಕೋಶಗಳನ್ನು ಸೇರ್ಪಡೆ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ದೇಹದ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಕೆಲಸ ಇದು ಮಾಡುತ್ತೆ. ಈ ಒಂದು ಸಂಶೋಧನೆಯಿಂದ ಇದು ನೆರವಾಗುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಸ್ನೇಹಿತರು, ಒಟ್ಟಾರೆಯಾಗಿ ನಾವು ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ 3 ವಿಜ್ಞಾನಿಗಳ ಒಂದು ಪಾಕ್ಸ್ P3 ಮತ್ತು ಟಿ ಕೋಶಗಳ ಸಂಶೋಧನೆಯಿಂದ ದೇಹದ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಳ ಮಾಡಬಹುದು ಅನ್ನೋದನ್ನ ನಾವು ನೋಡಿದ್ವಿ. ಮತ್ತು ಆ ಕ್ಷೇತ್ರಕ್ಕೆ ಈ ಬಾರಿಯ ಶರೀರ ಮತ್ತು ವೈದ್ಯಕೀಯ ಶಾಸ್ತ್ರದ ನೊಬೆಲ್ ದೊರೆತಿದೆ. ಸ್ನೇಹಿತರೆ, ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನ ನೋಡ್ತಾ ಹೋಗೋಣ. ಸಾಹಿತ್ಯ ಕ್ಷೇತ್ರ ವೆರಿ ಇಂಪಾರ್ಟೆಂಟ್. ಸಾಹಿತ್ಯ ಕ್ಷೇತ್ರದ ನೊಬೆಲ್ 2025. ನೋಡಿ, 2025ನೇ ಸಾಲಿನ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನ ಹಂಗೇರಿಯ ಲೇಖಕ, ಯಾವ ದೇಶದ ಲೇಖಕ, ಹಂಗೇರಿಯ ಲೇಖಕ ಯಾರು, ಲಾಸ್ಲೋ ಕ್ರಾಸ್ನ. ವೆರಿ ಇಂಪಾರ್ಟೆಂಟ್. ಇವ್ರನ್ನ ಇಂಪಾರ್ಟೆಂಟ್ ಆಗಿ ಕೇಳ್ತಾನೆ ಇರ್ತಾರೆ ನೋಡ್ರಿ ಸಾಹಿತ್ಯ ಕ್ಷೇತ್ರ. ಲಾಸ್ಲೋ ಕ್ರಾಸ್ನ ಓರ್ ಕೈ ಅಂತೇಳಿ ಓರ್ ಕೈರವರಿಗೆ ನೀಡಲಾಗಿದೆ. ಯಾರಿಗೆ, ಹಂಗೇರಿಯ ಲೇಖಕ ಲಾಸ್ಲೋ ಕ್ರಾಸ್ನ ಓರ್ ಕೈ ಅವರಿಗೆ ನೀಡಲಾಗಿದೆ. ಹಾಗಾದ್ರೆ ಲಾಸ್ಲೋ ಕ್ರಾಸ್ನ ಓರ್ ಕೈ ಯಾರು ಅನ್ನೋದನ್ನ ನೋಡ್ಬೇಕಾಗುತ್ತೆ. ಲಾಸ್ಲೋ ಕ್ರಾಸ್ನ ಓರ್ ಕೈ ಒಬ್ರು ಹಂಗೇರಿಯನ್ ಕಾದಂಬರಿಕಾರ, ನಾವೆಲಿಸ್ಟ್. ಇವರು ಚಿತ್ರಕಥೆಗಾರ, ಕಾದಂಬರಿಕಾರ, ಆಧುನಿಕೋತ್ತರ, ಡಿಸ್ಟೋಪಿಯನ್, ವಿಶೇಷಣತೆ ವಿವರಿಸಲಾದಂತಹ ಕಷ್ಟಕರವಾದಂತಹ ಬೇಡಿಕೆ ಕಾದಂಬರಿಗಳಿಗೆ ಇವರ ಒಂದು ಕಾದಂಬರಿಯ ವಸ್ತು ವಿಷಯ ಏನಾಗಿದೆ ಅಂತಂದ್ರೆ ಒಂದು ಆಧುನಿಕೋತ್ತರ ಒಂದು ಸನ್ನಿವೇಶಗಳನ್ನು ಒಳಗೊಂಡಿರುತ್ತೆ. ಡಿಸ್ಪೋಷಿಯನ್ ಮತ್ತು ವಿಶಿಷ್ಟತೆ ಮತ್ತು ವಿವರಿಸಲಾಗದ ಒಂದು ಕಷ್ಟಕರವಾದಂತಹ ಒಂದು ಏನು ವಸ್ತು ವಿಷಯವನ್ನ ಅಳವಡಿಸಿಕೊಂಡು ಬರೆಯುವಂತಹ ಕಾದಂಬರಿಕಾರಗಳ ವಸ್ತು ವಿಷಯ ಕಾದಂಬರಿಗಳು ಒಳಗೊಂಡಿರುತ್ತೆ. ಹಾಗಾದ್ರೆ ಇವರ ಒಂದು ಪ್ರಮುಖ ಕೃತಿಗಳು ಕೂಡ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸತಾನ್ ಟ್ಯಾಂಗೋ ಅಂತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಕೃತಿ. ದ ಮೆಲಾಂಚಲಿ ಆಫ್ ರೆಸಿಸ್ಟೆನ್ಸ್, ವಾರ್ ಅಂಡ್ ವಾರ್, ಸಿಯೋಬ್ ದೇರ್ ಬಿಲ್ಲೋ, ದ ಲಾಸ್ಟ್ ವೂಲ್ಫ್, ದ ವರ್ಲ್ಡ್ ಗೋಸ್ ಆನ್. ಈ ಎಲ್ಲಾ ಕೃತಿಗಳನ್ನ ಅವ್ರು ಬರೆದಿದ್ದಾರೆ. ಇವನು ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಹಾಗಾದ್ರೆ ಇವರ ಪ್ರಮುಖ ಸಾಧನೆಗಳು ಮತ್ತು ಪ್ರಶಸ್ತಿಗಳನ್ನ ನೋಡೋದಾದ್ರೆ 2015ರಲ್ಲಿ ಇವರಿಗೆ ಮ್ಯಾನ್ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ಮ್ಯಾನ್ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. 2018ರಲ್ಲಿ ಮ್ಯಾನ್ ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ದ ವರ್ಲ್ಡ್ ಗೋಸ್ ಆನ್ ಅಂತಕ್ಕಂಥ ಕೃತಿಗೆ, ಒಂದು ಕೃತಿಗೆ ಇವರಿಗೆ
2018ರಲ್ಲಿ ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ದೊರೆತಿದೆ. ಹಾಗಾಗಿ ಈ ವರ್ಷದ ಒಂದು ಸಾಹಿತ್ಯ ನೊಬೆಲ್ ಹಂಗೇರಿಯ ಲೇಖಕ ಲಾಸ್ಲೋ ಕ್ರಾಸ್ನವರ್ಕೈನ್ ಅವರಿಗೆ ದೊರೆತಿದೆ. ಇವರು ಪ್ರಸಿದ್ಧ ಕಾದಂಬರಿಕಾರರಾಗಿದ್ದಾರೆ. ಜೊತೆಗೆ ಇವರ ಕೃತಿಗಳನ್ನ ನೋಡಿದ್ವಿ. ಇವರಿಗೆ ಯಾವ್ಯಾವ ಪ್ರಶಸ್ತಿಗಳು ಸಿಕ್ಕಿದೆ ಅನ್ನೋದನ್ನ ಕೂಡ ಡೀಟೇಲ್ ಆಗಿ ನೋಡಿದ್ವಿ. ಇವರು ಒಂದು ಕ್ರಾಸ್ನೋವರ್ಕೆ ಇದರಲ್ಲ, ಅವರು ಚಕ್ರವ್ಯೂಹದ ಒಂದು ಗದ್ಯ, ಏಕವಾಕ್ಯದ ಪ್ಯಾರಗಳು, ತಾತ್ವಿಕ ಆಳಕ್ಕಾಗಿ ಇವರ ಕಾದಂಬರಿಗಳು ಮತ್ತು ಕೃತಿಗಳು ಪ್ರಶಂಸನೆಗೆ ಒಳಗಾಗಿದ್ದಾವೆ. ಅವರ ಕೃತಿಗಳಲ್ಲಿ ಅಪೋಕ್ಯಾಲ್ಪುಲೇಟ್ ದರ್ಶನಗಳು, ಮಾನವನ ಒಂದು ಭ್ರಮೆ, ನೈತಿಕ ಕುಸಿತತೆ, ಹತಾಶೆ, ಸೌಂದರ್ಯದ ಪರಸ್ಪರ ಕ್ರಿಯೆಗಳನ್ನ ನೋಡಬಹುದಾಗಿದೆ. 2015 ಮ್ಯಾನ್ ಬುಕರ್ ಪ್ರಶಸ್ತಿ ದ ಮೆಲೆಂಚಲ್ ಆಫ್ ರೆಸಿಸ್ಟೆನ್ಸ್ ಅನ್ನು ಪಾಶ್ಚಿಮಾತ್ಯ ನಾಗರಿಕತೆ, ವಿಡಂಬನಾತ್ಮಕ ಮತ್ತು ಪ್ರವಾದಿಯ ದೃಷ್ಟಿ ಅಂತೇಳಿ ಇದನ್ನ ಹೇಳಲಾಗಿದೆ. ಸ್ನೇಹಿತರೆ, ಈ ಒಂದು ಸಾಹಿತ್ಯ ನೊಬೆಲ್ ಲಾಸ್ಲೋ ಕ್ರಾಸ್ನವರ್ಕೆಗೆ ಬಂತು. ಅವರ ಒಂದು ಪ್ರಮುಖವಾದಂತಹ ಸಾಹಿತ್ಯಿಕ ಮತ್ತು ಕಾದಂಬರಿಕ ಕೃತಿಗಳು ಯಾವುವು ಅಂತ ನೋಡಿದ್ವಿ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ದೊರೆತಿರುವಂತಹ ಹಲವಾರು ಪ್ರಶಸ್ತಿಗಳ ಕುರಿತಾಗಿ ಕೂಡ ನಾವು ಮಾಹಿತಿಯನ್ನ ಪಡ್ಕೊಳ್ತಾ ಹೋದ್ವಿ. ಇನ್ನು ಇಲ್ಲೊಂದು ವ್ಯಕ್ತಿ ಕೊಟ್ಟಿದ್ದೀವಿ ನಾವು, ಅಮಿತಾಬ್ ಘೋಷ್ ಅಂತೇಳಿ. ಇವರು ನಮ್ಮ ಭಾರತದ ಒಂದು ಶ್ರೇಷ್ಠ ಲೇಖಕರಾಗಿದ್ದಾರೆ. ಇವರು 2025 ಯಾಕೆ ಇವ್ರನ್ನ ಕೊಟ್ಟಿದ್ದೀನಿ ಇಲ್ಲಿ ಅನ್ನೋದಾದ್ರೆ, 2025 ಒಂದು ನೊಬೆಲ್ ಸಾಹಿತ್ಯ ಪ್ರಶಸ್ತಿಯ ಒಂದು ರೇಸ್ ನಲ್ಲಿದ್ರು ಇವರು. ಅಮಿತಾಬ್ ಘೋಷ್ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ರು. ಇನ್ನೇನು ಸಿಗುತ್ತೆ ಅನ್ನುವಂತಹ ಒಂದು ಭರವಸೆಯನ್ನು ಇಟ್ಕೊಂಡಿದ್ವಿ. ಆದ್ರೆ ಕೊನೆ ಕ್ಷಣದಲ್ಲಿ ಹಂಗೇರಿಯ ಲೇಖಕರಿಗೆ ದೊರೆತಾ ಹೋಯಿತು. ಇವರು ನೋಡಿ 1956ರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸ್ತಾರೆ. ಅಮಿತಾಬ್ ಘೋಷ್ ಅವರು ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದಂತಹ ಜ್ಞಾನಪೀಠವನ್ನ ಪ್ರಶಸ್ತಿಯನ್ನ ಪಡೀತಾರೆ. ಸ್ನೇಹಿತರೆ, ಯಾವುದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೀತಾರೆ. ಹಾಗಾದ್ರೆ ನಿಮಗೊಂದು ಪ್ರಶ್ನೆ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಜ್ಞಾನಪೀಠ ಪ್ರಶಸ್ತಿಯನ್ನ ಇವರು ಯಾವ ಭಾಷೆಯಲ್ಲಿ ಪಡ್ಕೊಂಡಿದ್ದಾರೆ, ಜೊತೆಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿದ ವರ್ಷ ಮತ್ತು ಇವರಿಗೆ ಯಾವ ಭಾಷೆಯಲ್ಲಿ ದೊರೆತಿದೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡಿ, ನಿಮಗಿದು ಗೊತ್ತೇ? ರವೀಂದ್ರನಾಥ್ ಟ್ಯಾಗೋರ್ ಇದಾರಲ್ಲ, ಅವರು ಆಳವಾದ ಮತ್ತು ಸೂಕ್ಷ್ಮ ಮತ್ತು ತಾಜಾ ಸುಂದರವಾದಂತಹ ಒಂದು ಪದ್ಯಕ್ಕಾಗಿ 1913ರಲ್ಲಿ ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನು ಪಡೀತಾರೆ. ಸಾಹಿತ್ಯ ನೊಬೆಲ್ ಇಡೀ ಏಷ್ಯಾ ಖಂಡದಲ್ಲಿ ಮೊದಲ ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತಂದ್ರೆ ನಮ್ಮ ದೇಶದ ಹೆಮ್ಮೆಯ ರವೀಂದ್ರನಾಥ್ ಟ್ಯಾಗೋರ್ ಅವರು. ರವೀಂದ್ರನಾಥ್ ಟ್ಯಾಗೋರ್ ಅವರ ಗಮನಾರ್ಹ ಸಾಹಿತ್ಯ ಕೊಡುಗೆಗಳೆಂದ್ರೆ, ಇವರ ಒಂದು ಪ್ರಮುಖವಾದಂತಹ ಕೃತಿಗಳು ಯಾವುದು ಅಂದ್ರೆ ಮಾನಸಿ, ಗೀತಾಂಜಲಿ, ಸಾಧನ, ದ ರಿಯಲೆನ್ಸ್ ಆಫ್ ಲೈಫ್ ಮತ್ತು ಚಿತ್ರ, ಎ ಪ್ಲೇನ್ ಇನ್ ಒನ್ ಆಕ್ಟ್ ಅಂತ ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಹಾಗಾಗಿ ನಿಮಗೆ ಈ ಎಲ್ಲ ಮಾಹಿತಿಗಳು ಗೊತ್ತಿರಲಿ. ಇನ್ನು ಶಾಂತಿ ಕ್ಷೇತ್ರದ ನೊಬೆಲ್, ಈ ಬಾರಿ ಅತಿ ಹೆಚ್ಚು ಚರ್ಚೆಗೆ ಒಳಗಾಗಿರುವಂತಹ ಒಂದು ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿ ಯಾವುದು ಅನ್ನೋದಾದ್ರೆ ಶಾಂತಿ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ 2025. ಯಾಕೆ ಇದು ಚರ್ಚೆಯಲ್ಲಿತ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಡೊನಾಲ್ಡ್ ಟ್ರಂಪ್ ಇದಾರಲ್ಲ, ಡೊನಾಲ್ಡ್ ಟ್ರಂಪ್ ಇವರನ್ನ ನಮ್ಮ ಭಾರತದವರು ಸುಂಕಾಸುರ ಅಥವಾ ಟ್ಯಾರಿಫ್ ಕಿಂಗ್ ಅಂತ ಹೇಳಿ ಕರೀತಾರೆ. ಬಿಕಾಸ್ ಇತ್ತೀಚೆಗೆ ಏನಾಗಿತ್ತು ಅಂತಂದ್ರೆ 50% ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ ಟ್ಯಾರಿಫ್ ಅನ್ನ ವಿಧಿಸಿಬಿಟ್ಟು ಒಂದು ಆರ್ಥಿಕ ಒಂದು ಮುಗ್ಗಟ್ಟಿಗೆ ಕಾರಣ ಅಥವಾ ನಮ್ಮ ಮೇಲೆ ಹಿಡಿತವನ್ನು ಸಾಧಿಸೋಕೆ ಪ್ರಯತ್ನ ಪಟ್ಟಿದ್ರು. ಜೊತೆಗೆ ಇವ್ರು ಏನ್ ಮಾಡ್ತಾ ಇದ್ರು, ನಾನು ಸುಮಾರು 7 ರಿಂದ 8 ಯುದ್ಧಗಳನ್ನ ನಾನು ನಿಯಂತ್ರಣ ಮಾಡಿದ್ದೀನಿ, ನಿಲ್ಲಿಸಿದ್ದೀನಿ. ಹಾಗಾಗಿ ಈ ಬಾರಿ ನನಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಬೇಕು, ಶಾಂತಿ ನೊಬೆಲ್ ಅಂತ ಹೇಳಿ ಇವರು ಮಾಧ್ಯಮಗಳ ಮೂಲಕ ಬಾಹ್ಯವಾಗಿ ಹೇಳಿರ್ತಕ್ಕಂಥ ಒಬ್ಬ ಜಗತ್ತಿನ ವ್ಯಕ್ತಿ ಯಾರಾದ್ರೂ ಇದ್ದ ಅಂದ್ರೆ ಇವರೇ ಆಗಿರ್ತಾರೆ, ಡೊನಾಲ್ಡ್ ಟ್ರಂಪ್ ಅವರು. ಬಟ್ ಇವ್ರಿಗೆ ಸಿಗ್ಲಿಲ್ಲ. ಯಾರೇ ಸಿಕ್ತು ಅನ್ನೋದಾದ್ರೆ ಮಾರಿನೋ ಅವರಿಗೆ ಸಿಕ್ತು. ಇವರು 2025 ಶಾಂತಿ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನ ವೆನಿಜುವೆಲಾ ವೆರಿ ವೆರಿ ಇಂಪಾರ್ಟೆಂಟ್, ವೆನಿಜುವೆಲಾ ದೇಶದ ಮಾರಿಯಾ ಕೊರಿನಾ ಮಚಾಡೋ ಅಂತೇಳಿ ವ್ಯಕ್ತಿಗೆ ಸಿಗ್ತಾ ಹೋಗಿ. ಯಾವುದು 2025 ನೊಬೆಲ್ ಶಾಂತಿ ಪ್ರಶಸ್ತಿ ದೊರೆತಿದೆ. ವೆನಿಜುವೆಲಾದ ಉಕ್ಕಿನ ಮಹಿಳೆಗೆ ಶಾಂತಿ ನೊಬೆಲ್, ಟ್ರಂಪ್ ಗಿಲ್ಲ. ಪ್ರಜಾಪ್ರಭುತ್ವದ ಹೋರಾಟಗಾರ್ತಿ, ವೆರಿ ಇಂಪಾರ್ಟೆಂಟ್, ಪ್ರಜಾಪ್ರಭುತ್ವದ ಹೋರಾಟಗಾರ್ತಿ ಇವರು. ವೆನಿಜುವೆಲಾದ ಪ್ರಜಾಪ್ರಭುತ್ವದ ಹೋರಾಟಗಾರ್ತಿ ಮಾರಿಯಾ ಕೊರಿನಾ ಮಚಾಡೋ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ನೊಬೆಲ್ ಶಾಂತಿ ಪ್ರಶಸ್ತಿ ದೊರೆತಾ ಹೋಗಿದೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಮಾರಿಯಾ ಕೊರಿನಾ ಮಚಾಡೋದ ಬಗ್ಗೆ ನಾನು ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಏನಾಗಿತ್ತು ಅಂದ್ರೆ, ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿತ್ತು, ಯಾವುದು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಯಾರಿಗೆ ಕೊಡ್ಬೇಕು ಎನ್ನುವಂತಹ ಒಂದು ಸುದ್ದಿಯಲ್ಲಿತ್ತು. ಇದು ಏನಾಯ್ತು ಅನ್ನೋದಂದ್ರೆ, ಈ ವೆನಿಜುವೆಲಾ ದೇಶದ ಒಂದು ಪ್ರಜಾಪ್ರಭುತ್ವದ ಹೋರಾಟಗಾರ್ತಿ ಅವರಿಗೆ ಪ್ರಶಸ್ತಿ
ಸಿಕ್ತು. ಹಾಗಾದ್ರೆ ಇವ್ರಿಗೆ ಯಾಕೆ ಪ್ರಶಸ್ತಿ ಸಿಕ್ತು ಅನ್ನೋದಾದ್ರೆ, ಒಂದು ಕಾಲದಲ್ಲಿ ತೀವ್ರವಾಗಿ ವಿಭಜನೆಯಾಗಿದ್ದ ವೆನಿಜುವೆಲಾದ ರಾಜಕೀಯ ವಿರೋಧ ಪಕ್ಷದಲ್ಲಿ ಮಾರಿಯೋ ಮೊಜುದ ಪ್ರಮುಖ ಏನು ವ್ಯಕ್ತಿಯಾಗಿದ್ದಾರೆ. ನೋಡಿ, ಮಾರಿಯೋ ಇದರಲ್ಲಿ ಇವರು ವೆನಿಜುವೆಲಾ ದೇಶದ ಒಂದು ವಿರೋಧ ಪಕ್ಷದ ನಾಯಕಿಯಾಗಿದ್ದಾರೆ. ಇದು ನಿಮ್ ನೆನಪಿರ್ಲಿ. ಇವರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿನ ಒಂದು ಅಧ್ಯಕ್ಷರ ಒಂದು ಏನಾಗುತ್ತೆ, ಅಧ್ಯಕ್ಷರ ಒಂದು ಸರ್ವಾಧಿಕಾರತ್ವ ಮತ್ತೆ ಪ್ರಜಾಪ್ರಭುತ್ವ ಹಕ್ಕುಗಳ ಉಲ್ಲಂಘನೆ, ನಾಗರಿಕ ಹಕ್ಕುಗಳ ಒಂದು ಏನು ತಿರಸ್ಕಾರ, ಈ ಎಲ್ಲ ಒಂದು ಏನು ಅಂಶಗಳನ್ನ ಇಟ್ಕೊಂಡ್ಬಿಟ್ಟು ಏನು ಅಲ್ಲಿ ಏನು ವೆನಿಜುವೆಲಾ ಆಡಳಿತ ಅರಾಜಕತೆ, ಸರ್ವಾಧಿಕಾರತ್ವಕ್ಕೆ ಉಂಟಾಯ್ತು. ಅಂತ ಒಂದು ಸಂದರ್ಭದಲ್ಲಿ ಈ ಮಾರಿಯಾ ಒಂದು ಏನು ಇದರಲ್ಲ, ಇವರ ಒಂದು ನೇತೃತ್ವದಲ್ಲಿ ವೆನಿಜುವೆಲಾದ ವಿರೋಧ ಪಕ್ಷ ತಮ್ಮ ದೇಶದಲ್ಲಿ ಸ್ವತಂತ್ರ ಚುನಾವಣೆಗಳು, ನೋಡ್ರಿ, ಚುನಾವಣೆ ನಡೆಸಕ್ ಕೂಡ ಅಲ್ಲಿ ಏನು ಆ ಒಂದು ಆಡಳಿತ ಸರ್ಕಾರದ ಹಿಡಿತ ಇತ್ತು. ಸ್ವತಂತ್ರ ಚುನಾವಣೆಗಳು ಮತ್ತೆ ಪ್ರಾತಿನಿಧಿಕ ಸರ್ಕಾರದ ಬೇಡಿಕೆ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾರೆ. ತಮ್ಮ ದೇಶದ ಜನರಿಗಾಗಿ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಉತ್ತೇಜಿಸೋಕ್ಕಾಗಿ ಮಾರಿಯಾ ಕೊರಿನಾ ಮಚೋಡೋ ಇದರಲ್ಲಿ ಇವರು ದಣಿವರಿಯದ ನಾಯಕಿ, ಇವರು ಶಾಂತಿಯ ದೂತೆ ಅಂತ ಹೇಳಿ ವಿಶ್ವಸಂಸ್ಥೆ ಅದು ನೊಬೆಲ್ ನೀಡ್ತಕ್ಕಂತ ಏನು ಸಮಿತಿಯ ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ಇವರು ಶಾಂತಿಯ ದೂತೆ. ಜೊತೆಗೆ ಒಂದು ಕತ್ತಲಲ್ಲಿ ಪ್ರಜಾಪ್ರಭುತ್ವದ ಅಣತೆಯನ್ನ ಬೆಳಗಿಸುವಂತಹ ಒಂದು ಹೋರಾಟಗಾರ್ತಿ ಅಂತೇಳಿ ಮಾರಿಯೋ ಕೊರಿನಾ ಮಚೋಡೋ ಅವರಿಗೆ ಹೇಳಿದ್ದಾರೆ. ಸ್ನೇಹಿತರೆ, ಈ ಒಂದು ಮಾರಿಯಾ ಒಂದು ಕೊರಿನಾ ಮಚೋಡೋ ಅವರು ತಮ್ಮ ಒಂದು ಹೋರಾಟದ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಅವರು ತಮಗೆ ಜೀವ ಬೆದರಿಕೆ ಇದ್ರೂ ಕೂಡ ಏನು ಭೂಗತವಾಗಿ ಕಣ್ಮರೆಯಾಗಿ ಕೂಡ ಹೋರಾಟವನ್ನ ನಡೆಸ್ಕೊಳ್ತಾ ಮುಂದೆ ಹೋಗ್ತಾ ಇದ್ದಾರೆ. ನಮ್ಮ ಒಂದು ಈ ಒಂದು ವೆನಿಜುವೆಲಾ ದೇಶದ ಸರ್ವಾಧಿಕಾರತ್ವವನ್ನ ಅಂತ್ಯಗೊಳಿಸಿ ಅಲ್ಲಿ ಪ್ರಜಾಪ್ರಭುತ್ವವನ್ನು ಬೆಳಗಿಸುವಂತ ಹೋರಾಟದಲ್ಲಿ ಮಾರಿಯೋ ಕೊರಿನಾ ಮಚೋಡೋ ಅವರಿಗೆ ಜಯ ಸಿಗ್ಲಿ ಅಂತ ಹಾರೈಸ್ತಾ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಆ ಒಂದು ಹೋರಾಟಕ್ಕೆ ಅವರಿಗೆ ಬೆಂಬಲವನ್ನ ಕೊಡಲಾಗಿದೆ. ಇದು ವಿಶ್ವದ ಅತ್ಯುನ್ನತ ಪ್ರಶಸ್ತಿಯಾಗಿರುವಂತಹ ಈ ಒಂದು ಶಾಂತಿ ನೊಬೆಲ್ ಪ್ರಶಸ್ತಿಗೆ ಸುಮಾರು 11 ಮಿಲಿಯನ್ ಸ್ವೀಡಿಶ್ ಕ್ರೋನ್ ಅವರು ಈ ಬಹುಮಾನ ಎಷ್ಟಿರುತ್ತಂದ್ರೆ 11 ಮಿಲಿಯನ್ ಸ್ವೀಡಿಶ್ ಕ್ರೋನ್ ಅಲ್ಲಿ ನೀಡಲಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಒಟ್ಟಾರೆಯಾಗಿ 10.36 ಕೋಟಿ ಪ್ರೈಸ್. ಇದು 10.36 ಕೋಟಿ. ನಿಮಗೆ ಇಲ್ಲಿ ಅಂತಾರಾಷ್ಟ್ರೀಯ ಒಂದು ನೊಬೆಲ್ ಪ್ರಶಸ್ತಿ ಇದೆಯಲ್ಲ, ಶಾಂತಿ ಪ್ರಶಸ್ತಿಯಲ್ಲಿ ನಿಮಗೆ ಯಾವ ಮಾಹಿತಿ ಗೊತ್ತಿರಬೇಕು ಅನ್ನೋದಾದ್ರೆ, ಯಾರು ವಿನ್ ಆದ್ರು ಈ ಬಾರಿ, ಯಾರಿಗೆ ಕೊಟ್ರು ಅನ್ನೋದಾದ್ರೆ ಮಾರಿಯೋ ಕೊರಿನಾ ಮಚೋಡೋ ಅವರಿಗೆ ಕೊಟ್ರು. ಇವರು ವೆನಿಜುವೆಲಾ ದೇಶದವರು. ಇವರು ಪ್ರಜಾಪ್ರಭುತ್ವ ಮತ್ತು ನಾಗರಿಕ ಹಕ್ಕುಗಳು ಮತ್ತು ಪ್ರಾತಿನಿಧಿಕ ಸರ್ಕಾರದ ಒಂದು ಹೋರಾಟಕ್ಕಾಗಿ ವಿರೋಧ ಪಕ್ಷದ ಒಂದು ಮುನ್ನೆಲೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಹೋರಾಟ ಮಾಡಿರುವಂತಹ ಒಂದು ನಾಯಕಿಯಾಗಿದ್ದಾರೆ ಎನ್ನುವಂತಹ ಉದ್ದೇಶಕ್ಕಾಗಿ ಕೊಟ್ರು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ ಸ್ನೇಹಿತರೆ. ಇವರೊಂದು ಬ್ರೀಫ್ ಆಗಿ ನೋಡೋದಾದ್ರೆ 1967 ಅಕ್ಟೋಬರ್ 7ರಂದು ವೆನಿಜುವೆಲಾದ ಕರಾಕಸ್ ನಲ್ಲಿ ಜನಿಸ್ತಾರೆ. ಇವರು ರಾಜಕಾರಣಿಯಾಗುವ ಮೊದಲು ಏನಾಗಿರ್ತಾರೆ ಅಂದ್ರೆ, ಇಂಡಸ್ಟ್ರಿಯಲ್ ಎಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. 2024ರ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮುಂದಾಗಿದ್ರು, ಆದ್ರೆ ಕಾರಣಾಂತರಗಳಿಂದ ಏನವರು ಹಿಂದೆ ಸರಿತಾರೆ. ಸರ್ವಾಧಿಕಾರತ್ವದ ವರ್ತನೆ, ಒಂದು ಪ್ರಜಾಪ್ರಭುತ್ವದ ಒಂದು ನಿರ್ಮಾಣದ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇವರು ಹೋರಾಟವನ್ನ ಮಾಡ್ತಾರೆ. ಜೊತೆಗೆ ಏನಾಗುತ್ತೆ ಅನ್ನೋದಾದ್ರೆ, ಒಂದು ಹಲವು ಬಾರಿ ನಿಕೋಲಸ್ ಮಡೋರೋ ವಿರುದ್ಧ, ಈಗ ವೆನಿಜುವೆಲಾದ ಅಧ್ಯಕ್ಷ ಯಾರು ಅಂತ ಕೇಳ್ಬೋದು, ನಿಕೋಲಸ್ ಮಡೋರೋ ಇದಾರಲ್ಲ, ಅವರು ಸರ್ವಾಧಿಕಾರದ ಒಂದು ಆಡಳಿತದಿಂದಾಗಿ ಎಲ್ಲರನ್ನು ಕೂಡ ಮೂಲೆ ಗುಂಪು ಮಾಡ್ತಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಇವರು ಪ್ರತಿಭಟನೆ ಮಾಡಿ ಹೋರಾಟವನ್ನು ಮಾಡ್ತಾರೆ. ಈ ಬಾರಿಯ ಒಂದು ನೊಬೆಲ್ ಪ್ರಶಸ್ತಿ ಇವರ ಒಂದು ಹೋರಾಟಕ್ಕೆ ಮೆಚ್ಚಿಬಿಟ್ಟು ಒಂದು ಕತ್ತಲಲ್ಲಿ ಪ್ರಜಾಪ್ರಭುತ್ವದ ಅಣತೆಯನ್ನ ದೀವಿಗೆಯನ್ನು ಹಚ್ಚಕ್ಕೆ ಹೊರಟಿರುವಂತಹ ಒಂದು ಮಾರಿಯೋ ಕೊರಿನಾ ಮಚೋಡೋ ಅವರಿಗೆ ನೀಡಿರ್ತಕ್ಕಂಥದ್ದು ಪ್ರಶಂಸನೀಯವಾಗಿದೆ. ಇನ್ನು ಈ ವರ್ಷದ ಒಂದು ಕೊನೆಯ ನೊಬೆಲ್ ಪ್ರಶಸ್ತಿ, 6ನೇ ಪ್ರಶಸ್ತಿ ಯಾವುದು ಅಂತಂದ್ರೆ ಅರ್ಥಶಾಸ್ತ್ರದ ಒಂದು ನೊಬೆಲ್ ಪ್ರಶಸ್ತಿ ಇದೆ. ಯಾವುದು? ಅರ್ಥಶಾಸ್ತ್ರದ ಒಂದು ನೊಬೆಲ್ ಪ್ರಶಸ್ತಿ. ದ ಸೆವೆರಿಸ್ ರಿಕ್ಸಾಬ್ ಪ್ರೈಸ್ ಇನ್ ಎಕನಾಮಿಕ್ಸ್ ಸೈನ್ಸ್ ಇನ್ ಮೆಮೊರಿ ಆಫ್ ಆಲ್ಫ್ರೆಡ್ ವೆಲ್ ಅವ್ರ ಬಗ್ಗೆ ಕೊಡ್ತಾರೆ. ಯಾರ್ಯಾರು? ಜೋಲ್ ಮೋಕ್ರಿ, ಫಿಲಿಪೆ ಅಜಿನೋ, ಪೀಟರ್ ಓಯಿಟಿ ಅಂತಕ್ಕಂಥವ್ರಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಫಾರ್ ಹ್ಯಾವಿಂಗ್ ಐಡೆಂಟಿಫೈ ದ ಪ್ರಿರಿಕ್ವಿಸ್ಟ್ ಫಾರ್ ಸಸ್ಟೈನ್ಡ್ ಗ್ರೋತ್ ಥ್ರೂ ಟೆಕ್ನಿಕಲ್ ಪ್ರೋಗ್ರೆಸ್. ನೋಡಿ, ಒಂದು ಸುಸ್ಥಿರ ಆರ್ಥಿಕ ಬೆಳವಣಿಗೆಯಲ್ಲಿ ಏನೇ ಚಾಲೆಂಜ್ಗಳು ಇದ್ರೂ ಕೂಡ ಒಂದು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನ ಮಾಡುವಂತ ಒಂದು ಸಂಶೋಧನೆಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಕೊಡುಗೆ ನೀಡಿರುವುದಕ್ಕಾಗಿ ಇವರಿಗೆ ಪ್ರಶಸ್ತಿಯನ್ನ ಕೊಡಲಾಗಿದೆ ಸ್ನೇಹಿತರೆ.
ನೋಡಿ, ಜೋಯಲ್ ಫಿಲಿಪ್ ಪೀಟರ್ಗೆ ಈ ಸಲದ ಒಂದು ಏನು ಮೂವರು ಆರ್ಥಿಕ ತಜ್ಞರಿಗೆ ಈ ಸಲದ ಅರ್ಥಶಾಸ್ತ್ರ ನೊಬೆಲ್ ಸಿಕ್ಕಿದೆ. ನೋಡಿ, ಇವರ ಒಂದು ಏನು ಸಂಶೋಧನೆ ಏನು ಅನ್ನೋದಾದ್ರೆ ಆವಿಷ್ಕಾರ ಆಧಾರಿತ ಆವಿಷ್ಕಾರ ಆಧಾರಿತ ಒಂದು ಆರ್ಥಿಕ ಬೆಳವಣಿಗೆಗೆ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಆವಿಷ್ಕಾರ ಆಧಾರಿತ ಆರ್ಥಿಕ ಬೆಳವಣಿಗೆ, ಇದು ನಿಮಗೆ ಗೊತ್ತಿರಬೇಕು. ನೆದರ್ಲೆಂಡ್ನ ಜೋಯಲ್ ಮುಕೇರ್, ಫ್ರಾನ್ಸ್ನ ಫಿಲಿಪ್ ಅಗ್ಯಾನ್. ನೋಡಿ, ನೆದರ್ಲೆಂಡ್ನ ಜೋಯಲ್ ಮುಕೀರೋ, ಫ್ರಾನ್ಸ್ನ ಫಿಲಿಪ್ ಅಗ್ಯಾನ್, ಕೆನಡಾದ ಪೀಟರ್ ಓವೆಟ್ ಇವರಿಗೆ ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಆರ್ಥಿಕ ಪ್ರಗತಿಯ ನೊಬೆಲ್ ಆವಿಷ್ಕಾರದ ಪರಿಣಾಮ ಹೊಸ ಒಂದು ತಂತ್ರಜ್ಞಾನಗಳು ಹೇಗೆ ಹಳೆಯ ತಂತ್ರಜ್ಞಾನದ ಮೇಲೆ ಪರಿಣಾಮವನ್ನು ಬೀರ್ತವೆ ಎನ್ನುವಂತಹ ಒಂದು ಸಂಶೋಧನೆಗಾಗಿ. ನೋಡಿ ಸ್ನೇಹಿತರೆ, ಆರ್ಥಿಕ ಪ್ರಗತಿಯ ಒಂದು ಆವಿಷ್ಕಾರದ ಪರಿಣಾಮ, ಆರ್ಥಿಕ ಪ್ರಗತಿಯಲ್ಲಿ ಒಂದು ಆವಿಷ್ಕಾರದ ಪರಿಣಾಮ ಆಗುತ್ತಲ್ಲ, ಇವು ಹೊಸ ತಂತ್ರಜ್ಞಾನಗಳು ಹೇಗೆ ಹಳೆಯ ಒಂದು ತಂತ್ರಜ್ಞಾನದ ಮೇಲೆ ಪರಿಣಾಮವನ್ನು ಬೀರ್ತವೆ ಎನ್ನುವಂತಹ ಒಂದು ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ನ ಕುರಿತ ಸಂಶೋಧನೆಗಾಗಿ ಇವರಿಗೆ ಏನ್ ಸಿಗುತ್ತೆ, ಈ ವರ್ಷದ ಅರ್ಥಶಾಸ್ತ್ರ ನೊಬೆಲ್ ಸಿಗುತ್ತೆ. ಆವಿಷ್ಕಾರ ಆಧಾರಿತ ಆರ್ಥಿಕ ಬೆಳವಣಿಗೆ ಒಂದು ಕ್ಷೇತ್ರಕ್ಕೆ ಅಥವಾ ಸಂಶೋಧನೆಗೆ ಇವರಿಗೆ ಪ್ರಶಸ್ತಿ ಸಿಕ್ಕಿದೆ. ಯಾರು ಅನ್ನೋದಾದ್ರೆ ನೆದರ್ಲೆಂಡ್ನ ಜೋಯಲ್ ಮುಕೇರೋ, ಫ್ರಾನ್ಸ್ನ ಫಿಲಿಪ್ ಅಗ್ಯಾನ್, ಕೆನಡಾದ ಪೀಟರ್ ಓವೆಟ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಮುಕೇರ್ ಅವರು ಆವಿಷ್ಕಾರ ಯಶಸ್ವಿಯಾಗಬೇಕಿದ್ದರೆ ಆ ವಿಚಾರ ಹೇಗೆ ಕೆಲಸ ಮಾಡುತ್ತೆ ಎಂಬುದಷ್ಟನ್ನೇ ತಿಳಿದುಕೊಳ್ಳುವುದಲ್ಲ, ಬದಲಾಗಿ ಏಕೆ ಕೆಲಸ ಮಾಡುತ್ತದೆ ಎಂಬ ವೈಜ್ಞಾನಿಕ ವಿಶ್ಲೇಷಣೆಯಲ್ಲಿಯೂ ನಮ್ಮಲ್ಲಿ ಇರಬೇಕು ಅಂತ ಹೇಳಿ ತೋರಿಸಿಕೊಟ್ಟಾರೆ ಯಾರು, ಮುಕೇರ್ ರವರು. ಅಗ್ಯಾನ್ ಮತ್ತು ಓವಿಟ್ ಅವರು ಕೂಡ ಸುಸ್ಥಿರ ಬೆಳವಣಿಗೆಯ ಇಂದಿನ ಕಾರ್ಯವಿಧಾನವನ್ನ ಸಸ್ಟೈನಬಲ್ ಡೆವಲಪ್ಮೆಂಟ್ ನ ಇಂದಿನ ಒಂದು ಕಾರ್ಯವಿಧಾನದ ಕುರಿತಾಗಿ ಅಧ್ಯಯನವನ್ನು ಮಾಡ್ತಾರೆ. ಯಾರು, ಅಗ್ಯಾನ್ ಮತ್ತು ಓವಿಟ್ ಅವರು. ಈ ಮೂವರು ಸಂಶೋಧನೆ ಆವಿಷ್ಕಾರದ ಆರ್ಥಿಕ ಬೆಳವಣಿಗೆಗೆ 2025 ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಇಲ್ಲೊಡೆ ಆರ್ಥಿಕ ಬೆಳವಣಿಗೆಯನ್ನ ಲಘುವಾಗಿ ಪರಿಗಣಿಸಲಾಗುವುದು ಎನ್ನುವುದು ಪುರಸ್ಕೃತ ಒಂದು ಕಾರ್ಯವನ್ನ ತೋರಿಸುತ್ತೆ ಅನ್ನೋದನ್ನ ಜಾನ್ ಅಸ್ಲೆರ್ ನೊಬೆಲ್ ಸಂಸ್ಥೆಯ ಆರ್ಥಿಕ ವಿಜ್ಞಾನಗಳ ಒಂದು ವಿಭಾಗದ ಮುಖ್ಯಸ್ಥರವರು ಹೇಳ್ತಾರೆ. ನೋಡಿ, ಆರ್ಥಿಕ ಕ್ಷೇತ್ರಕ್ಕೆ ಸಂಶೋಧಕರಿಗೆ ಇವರಿಗೆಲ್ಲ ಪ್ರಶಸ್ತಿ ದೊರೆತಿದೆ ಅನ್ನೋದನ್ನ ನಾವು ನೋಡಿದ್ವಿ. ಪ್ರಮುಖ ಆರ್ಥಿಕ ಪರಿಕಲ್ಪನೆ ಬಗ್ಗೆ ಸಂಶೋಧನೆಗಾಗಿ ನೊಬೆಲ್ ಪುರಸ್ಕಾರ ಇವರಿಗೆ ದೊರೆತಿದೆ. ಇವರ ಒಂದು ಕಾನ್ಸೆಪ್ಟ್ ಯಾವುದು, ಆರ್ಥಿಕ ಒಂದು ಬೆಳವಣಿಗೆಯ ಮೇಲೆ ಆವಿಷ್ಕಾರ, ಆರ್ಥಿಕ ಬೆಳವಣಿಗೆಯ ಮೇಲೆ ಆವಿಷ್ಕಾರ. ಹೇಗೆ ಹೊಸ ತಂತ್ರಜ್ಞಾನಗಳು ಹಳೆಯ ತಂತ್ರಜ್ಞಾನ ಅಥವಾ ಹಳೆಯ ಆರ್ಥಿಕ ವಿಷಯಗಳ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತವೆ, ಅಂತಹ ಸಂದರ್ಭದಲ್ಲಿ ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಹೇಗೆ ಸಾಧಿಸಬಹುದು ಎನ್ನುವಂತಹ ಒಂದು ಅಧ್ಯಯನವನ್ನ, ಸಂಶೋಧನೆಯನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ದಾರೆ. ಹಾಗಾಗಿ ಈ ಮೂವರಿಗೆ ಈ ಬಾರಿಯ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ ದೊರೆತಿದೆ ಸ್ನೇಹಿತರೆ. ಇದು 11 ದಶಲಕ್ಷ ಸ್ವೀಡಿಶ್ ಕ್ರೋನರ್ ಪ್ರಶಸ್ತಿ ಬಹುಮಾನ ಸಿಕ್ಕಿದೆ. ಇದರಲ್ಲಿ ಮೂವರಿಗೆ ಸಮಾನಾಗಿ ಹಂಚಿಕೆ ಮಾಡಲಾಗುತ್ತೆ. ಸ್ನೇಹಿತರೆ, ಬನ್ನಿ ಈ ಒಂದು ಇಲ್ಲಿಂದ ಏನು ಮಾಡೋಣ ಅನ್ನೋದಾದ್ರೆ ಈ ಒಂದು ನೊಬೆಲ್ ಪ್ರಶಸ್ತಿಯ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಈಗ ನಾವು ಇಲ್ಲಿವರೆಗೆ ಏನ್ ಮಾಡಿದ್ವಿ, ಈ ವರ್ಷದ ನೊಬೆಲ್ ಪ್ರಶಸ್ತಿಗಳನ್ನ 6 ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ನೀಡಲಾಗಿದೆ, ಯಾವ್ಯಾವ ದೇಶದ ವಿಜ್ಞಾನಿಗಳಿಗೆ, ಸಂಶೋಧಕರಿಗೆ ನೀಡಲಾಗಿದೆ. ಹಾಗಾದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಹಿತ್ಯ, ರಸಾಯನಶಾಸ್ತ್ರ, ವೈದ್ಯಕೀಯ, ಶಾಂತಿ, ಈ ಯಾವ್ಯಾವ ಕ್ಷೇತ್ರದಲ್ಲಿ ಅವರಿಗೆ ಸಂಶೋಧನೆಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಅನ್ನೋದನ್ನ ಡೀಟೇಲ್ ಆಗಿ ನೋಡಿದ್ವಿ. ಜೊತೆಗೆ ಈ ನೊಬೆಲ್ ಅವಾರ್ಡ್ ಬಗ್ಗೆ ಕೂಡ ನಾವು ಅದರ ಹಿನ್ನೆಲೆಯನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ ಮೊದಲ ಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಘೋಷಿಸಲಾಗುತ್ತೆ. ನೋಡಿ, ನೆನಪಿರಲಿ, ಅಕ್ಟೋಬರ್ ತಿಂಗಳ ಮೊದಲ ವಾರ. ನೊಬೆಲ್ ಪ್ರಶಸ್ತಿಯನ್ನೇ ಜಗತ್ತಿನ ಅತ್ಯುನ್ನತ ಗೌರವ ಅಂತೇಳಿ ಪರಿಗಣಿಸಲಾಗುತ್ತೆ. ಮಾನವ ಕುಲಕ್ಕೆ, ನೋಡಿ ಇದು ವೆರಿ ಇಂಪಾರ್ಟೆಂಟ್, ಮಾನವ ಕುಲಕ್ಕೆ ಅತ್ಯಮೂಲ್ಯ ಕೊಡುಗೆಯನ್ನು ಯಾರು ಕೊಡ್ತಾರೋ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ವಾರ್ಷಿಕವಾಗಿ ಕೊಡಲಾಗುತ್ತೆ. ನೀಡಿದ ವ್ಯಕ್ತಿಗಳು ಮತ್ತು ವ್ಯಕ್ತಿಗಳಿಗೆ ಪ್ಲಸ್ ಸಂಸ್ಥೆಗಳಿಗೆ, ಕೇವಲ ವ್ಯಕ್ತಿಗಳಿಗೆ ಮಾತ್ರ ಅಂತ ಹೇಳಿ ಕೇಳ್ಬಿಡ್ತಾರೆ. ವ್ಯಕ್ತಿಗಳು ಪ್ಲಸ್ ಸಂಸ್ಥೆಗಳಿಗೆ ಕೂಡ ಪ್ರಶಸ್ತಿಯನ್ನ ನೀಡಲಾಗುತ್ತೆ, ನೊಬೆಲ್ ಪ್ರಶಸ್ತಿ. ಹಾಗಾದ್ರೆ ನೊಬೆಲ್ ಪ್ರಶಸ್ತಿ ಇತಿಹಾಸ, ಹಿಸ್ಟ್ರಿ ಆಫ್ ನೊಬೆಲ್ ಪ್ರೈಸ್ ಬಗ್ಗೆ ನೋಡೋದಾದ್ರೆ, ಈ ಪ್ರಶಸ್ತಿಯನ್ನ ಸ್ವೀಡನ್ನ ಶ್ರೇಷ್ಠ ವಿಜ್ಞಾನಿ ಯಾರು, ಆಲ್ಫ್ರೆಡ್ ನೊಬೆಲ್ ಇದಾರಲ್ಲ, ಅವರು ಇಂಜಿನಿಯರ್ ಆಗಿರ್ತಾರೆ ಮತ್ತು ಡೈನಾಮೈಟ್ ಅನ್ನ ಆವಿಷ್ಕರಿಸ್ತಾರೆ. ಡೈನಾಮೈಟ್ ಅನ್ನ ಆವಿಷ್ಕರಿಸ್ತಾರೆ. ಡೈನಾಮೈಟ್ ಆವಿಷ್ಕಾರದಿಂದ ಅಪಾರ ಸಂಪತ್ತನ್ನ ಗಳಿಸ್ತಾರೆ ಅವರು. ಯುದ್ಧಗಳಲ್ಲಿ ಅದರ ಬಳಕೆಯಿಂದ ಅಪಾರ ಸಾವು ನೋವುಗಳ
ಸಾವು ನೋವುಗಳಿಂದ ಆಲ್ಫ್ರೆಡ್ ನೊಬೆಲ್ ಏನ್ ಮಾಡ್ತಾರೆ, ಇಂಜಿನಿಯರಿಂಗ್ ಅಥವಾ ಬೇರೆ ಬೇರೆ ಕ್ಷೇತ್ರಕ್ಕೆ ಅದನ್ನ ಬಳಕೆ ಮಾಡಕ್ಕೆ ಕಂಡಿಡಿತಾರೆ. ಏನ್ ಮಾಡ್ತಾರೆ, ಆ ಒಂದು ಡೈನಮಿಟ್ ನ ಯುದ್ಧಗಳಿಗೆ ಬಳಸ್ತಾರೆ. ಇದರಿಂದ ಏನಾಗುತ್ತೆ, ಅಪಾರ ಸಾವು ನೋವುಗಳ ಆಗ್ಬಿಡುತ್ತೆ. ಇದರಿಂದ ಅವ್ರು ಏನಾಗ್ತಾರೆ, ವಿಚಲಿತರಾಗ್ತಾರೆ. ಜೊತೆಗೆ ಅವ್ರನ್ನ ಏನಂತ ಕರೀತಾರೆ ಅಂದ್ರೆ ಮೃತ್ಯುವಿನ ವ್ಯಾಪಾರಿ ಅಂತ ಕರೆದ್ಬಿಟ್ರು. ಮೃತ್ಯುವಿನ ವ್ಯಾಪಾರಿ ಮೃತ್ಯುವಿನ ವ್ಯಾಪಾರಿ ಅಂತ ಕರೀತಾರೆ. ಇದರಿಂದ ತುಂಬಾ ಅವರು ನೊಂದು ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಮೃತ್ಯುವಿನ ವ್ಯಾಪಾರಿ ಅಂತ ನೆನೆಸ್ಕೊಳ್ಬಾರ್ದು ಅಂತ ಹೇಳಿ, ಅಂದ್ರೆ ನಮ್ಮ ಹೆಸರು ಮೃತ್ಯುವಿನ ವ್ಯಾಪಾರಿ ಅಂತ ಹೇಳಿ ನಾನು ಹಲವಾರು ಜನರಿಗೆ ನನ್ನ ಆವಿಷ್ಕಾರದಿಂದ ಹಲವಾರು ಜನ ಸತ್ತೋಗ್ಬಿಟ್ಟಿದ್ದಾರೆ, ನನ್ನ ಮೃತ್ಯುವಿನ ವ್ಯಾಪಾರಿ ಅಂತ ಹೇಳಿ ನೆನೆಸ್ಕೊಳ್ಬಾರ್ದು. ಆ ಹೆಸರಿನಿಂದ ಮುಕ್ತಿಯನ್ನ ಪಡೆಯೋಕ್ಕಾಗಿ ಏನ್ ಮಾಡ್ತಾರೆ, ಅವರು 1895ರಲ್ಲಿ ತಮ್ಮ ಬಹುಪಾಲು ಸಂಪತ್ತನ್ನ ಸುಮಾರು 94% ಅನ್ನ ಗಳಿಸಿದ್ರಲ್ಲ, ಆ ಒಂದು ಸಂಪತ್ತನ್ನ ಏನ್ ಮಾಡ್ತಾರೆ, ಮಾನವ ಕುಲದ ಪ್ರಗತಿಗೆ ಶ್ರಮಿಸಿದವರಿಗೆ ಬಹುಮಾನವನ್ನ ಒಂದು ದತ್ತಿ ನಿಧಿ ಎಂಡೋನ್ಮೆಂಟ್ ಫಂಡ್ ಅನ್ನಾಗಿ ಸ್ಥಾಪಿಸಿ ಒಂದು ಉಯಿಲನ್ನ ಬರೀತಾರೆ. ಉಯಿಲು ಬರೆದು ಬಿಟ್ಟು ಈ ನೊಬೆಲ್ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಕ್ಕೆ, ಮಾನವ ಒಂದು ಏನು ಕುಲದ ಪ್ರಗತಿಗೆ ಯಾರೆಲ್ಲ ಶ್ರಮಿಸ್ತಾರಲ್ಲ ಆ ಒಂದು ಶ್ರಮಿಸಿರುವಂತವರಿಗೆ ಬಹುಮಾನ ನೀಡೋದಕ್ಕಾಗಿ ತನ್ನ ಒಂದು ಗಳಿಸಿರುವಂತಹ 94% ಪ್ರಶಸ್ತಿಯನ್ನ ದತ್ತಿ ನೀತಿಯಾಗಿ ಸೇರ್ಪಡೆ ಮಾಡಿಬಿಟ್ಟು ಒಂದು ಉಯಿಲನ್ನು ಬರೀತಾರೆ, ಈ ಪ್ರಶಸ್ತಿಯನ್ನ ಆರಂಭ ಮಾಡ್ರಿ ಅಂತ ಹೇಳಿ. ಮೊದಲಿಗೆ ಏನಾಗಿತ್ತು, 5 ಕ್ಷೇತ್ರಗಳಲ್ಲಿ ನೀಡಲಾಗ್ತಾ ಇತ್ತು. 5 ಕ್ಷೇತ್ರಗಳಲ್ಲಿ ಯಾವ್ಯಾವ 5 ಕ್ಷೇತ್ರಗಳಂದ್ರೆ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ವೈದ್ಯಕೀಯ ಶಾಸ್ತ್ರ, ಶಾಂತಿ ಮತ್ತು ಸಾಹಿತ್ಯ ನೊಬೆಲ್ ಕ್ಷೇತ್ರಗಳಿಗೆ 5 ಕ್ಷೇತ್ರಗಳಿಗೆ ನೀಡಲಾಗ್ತಾ ಇತ್ತು. ಆನಂತರ ಏನಾಯ್ತು, 6ನೇ ಕ್ಷೇತ್ರ ಎಕನಾಮಿಕ್ಸ್ ಅನ್ನ ತಂದ್ಬಿಟ್ಟು ಪ್ರಶಸ್ತಿಯನ್ನು ನೀಡಲಾಗ್ತಾ ಇತ್ತು. ನೋಡಿ, ಇದು ಮೊದಲ 5 ಕ್ಷೇತ್ರಗಳು ನೀಡಲಾಗ್ತಾ ಇತ್ತು. 1901ರಲ್ಲಿ ಈ ಪ್ರಶಸ್ತಿಯನ್ನ ನೀಡೋಕೆ ಆರಂಭ ಮಾಡಿದ್ರು. ಡಿಸೆಂಬರ್ 10ರಂದು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ, ಅವರ ಒಂದು ಪುಣ್ಯತಿಥಿಯ ದಿನದಂದು. ಇದು ಆಲ್ಫ್ರೆಡ್ ಅವರ ಪುಣ್ಯತಿಥಿ. ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ನಾರ್ವೆ ದೇಶದ ಓಸ್ಲೋದಲ್ಲಿ, ನೋಡಿ, ಶಾಂತಿ ಪ್ರಶಸ್ತಿಯನ್ನ ನಾರ್ವೆ ದೇಶದ ಓಸ್ಲೋದಲ್ಲಿ ನೀಡಲಾಗುತ್ತೆ. ಇದು ನೆನಪಿರ್ಬೇಕು. ನಾರ್ವೆ ದೇಶದ ಓಸ್ಲೋ ರಾಜಧಾನಿಯಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಡ್ತಾರೆ. ಇನ್ನುಳಿದಂತ 5 ಪ್ರಶಸ್ತಿಗಳನ್ನ ಸ್ವೀಡನ್ ದೇಶದ ಸ್ಟಾಕ್ ಹೋಮ್ ಇದೆಯಲ್ಲ, ಸ್ಟಾಕ್ ಹೋಮ್, ಆ ಒಂದು ಪ್ಲೇಸ್ ಅಲ್ಲಿ ಇನ್ನುಳಿದಂತಹ 5 ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಶಾಂತಿ ಪ್ರಶಸ್ತಿಯನ್ನು ಮಾತ್ರ ನಾರ್ವೆ ದೇಶದ ಓಸ್ಲೋದಲ್ಲಿ ನೀಡಲಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಪ್ರಶಸ್ತಿಗಳನ್ನ 6 ಕ್ಷೇತ್ರಗಳಲ್ಲಿ ನೀಡಲಾಗುತ್ತೆ ಅನ್ನೋದು ಗೊತ್ತಾಯ್ತು ನಮಗೆ. 1968-69ರಿಂದ ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ನೀಡೋಕೆ ಆರಂಭ ಮಾಡಿದ್ರು. ಮೊದಲು 1967ರವರೆಗೆ ಯಾವ ಒಂದು ಕ್ಷೇತ್ರಗಳಿಗೆ 5 ಕ್ಷೇತ್ರಗಳನ್ನು ಕೊಡ್ತಾ ಇದ್ರು. ಇನ್ನು ಭೌತಶಾಸ್ತ್ರ ಇದೆಯಲ್ಲ, ಇದು ರಾಯಲ್ ಸ್ವೀಡಿಶ್ ಅಕಾಡೆಮಿ ಆಫ್ ಸೈನ್ಸ್ ಸ್ವೀಡನ್ ರವರು ನೀಡ್ತಾರೆ. ರಸಾಯನಶಾಸ್ತ್ರ ರಾಯಲ್ ಸ್ವೀಡಿಶ್ ಅಕಾಡೆಮಿ ಆಫ್ ಸೈನ್ಸಸ್ ಸ್ವೀಡನ್ ಅವರು ನೀಡ್ತಾರೆ. ಶರೀರ ಅಥವಾ ವೈದ್ಯಕೀಯ ವಿಜ್ಞಾನವನ್ನ ಕೊರೋನಿಸ್ ಇನ್ಸ್ಟಿಟ್ಯೂಟ್ ಆಫ್ ನೊಬೆಲ್ ಅಸೆಂಬ್ಲಿ ಸ್ವೀಡನ್ ರವರು ನೀಡ್ತಾರೆ. ಸಾಹಿತ್ಯವನ್ನ ಸ್ವೀಡಿಶ್ ಅಕಾಡೆಮಿ, ಶಾಂತಿ ಪ್ರಶಸ್ತಿಯನ್ನ ನಾರ್ವೆ ದೇಶದ ಸಂಸತ್ತು ನೇಮಿಸಿದಂತಹ ಒಂದು ಸಮಿತಿ ನೀಡಲಾಗುತ್ತೆ. ಸೇರ್ಪಡೆಯಾದಂತಹ 6ನೇ ವಿಭಾಗ ಅರ್ಥಶಾಸ್ತ್ರ. 6ನೇ ವಿಭಾಗದ ಅರ್ಥಶಾಸ್ತ್ರ, ಆರ್ಥಿಕ ವಿಜ್ಞಾನವನ್ನ ನೀಡಲಾಗುತ್ತಾ ಬರುತ್ತೆ. 1968 ಮತ್ತು 69ರಲ್ಲಿ ಅವರ ಒಂದು ಸ್ಮರಣಾರ್ಥ ಬ್ಯಾಂಕ್ ಆಫ್ ಸ್ವೀಡನ್ ನ ಪ್ರಶಸ್ತಿ ಏನು ಸ್ಥಾಪಿಸಲಾಯಿತು. ರಾಯಲ್ ಸ್ವೀಡಿಶ್ ಅಕಾಡೆಮಿಯು ಈ ಪ್ರಶಸ್ತಿಯನ್ನ ವಿಜೇತರನ್ನ ನಿರ್ಧರಿಸುತ್ತೆ. ಸ್ನೇಹಿತರೆ ನೋಡಿ, ಅರ್ಥಶಾಸ್ತ್ರದ ಒಂದು ನೊಬೆಲ್ ಪ್ರಶಸ್ತಿಯ ಪರಿಚಯ. ಆಲ್ಫ್ರೆಡ್ ನೊಬೆಲ್ ರವರು ಸ್ಮರಣಾರ್ಥವಾಗಿ ಅರ್ಥಶಾಸ್ತ್ರದ ಒಂದು ಸ್ಪೆರೇಜೇಜ್ಡ್ ರಿಕ್ಸ್ ಬ್ಯಾಂಕ್ ಪ್ರಶಸ್ತಿಯನ್ನ ನೀಡಕ್ಕೆ ಆರಂಭ ಮಾಡಿದ್ರು. 1969ರಲ್ಲಿ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನ ನೀಡ್ತಾರೆ. 1969ರಲ್ಲಿ ಮೊದಲ ಬಾರಿಗೆ ಪ್ರಶಸ್ತಿಯನ್ನ ನೀಡ್ತಾರೆ. ಯಾರಿಗೆ ಅನ್ನೋದಾದ್ರೆ ಜಾನ್ ಟಿನ್ಬರ್ಗೆನ್ ಮತ್ತು ರಾಗ್ನರ್ ಫ್ರಿಶ್ ಅಂತಕ್ಕಂಥ 2 ಅರ್ಥಶಾಸ್ತ್ರ ತಜ್ಞರಿಗೆ ಈ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ನೀಡಲಾಗುತ್ತೆ. ಹಾಗಾದ್ರೆ ಅರ್ಥಶಾಸ್ತ್ರದ ನೊಬೆಲ್ ಮಹತ್ವ ಏನು ಅಂತಂದ್ರೆ, ಮಾನವ ಒಂದು ಆರ್ಥಿಕ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಮಹತ್ವದ ಸಂಶೋಧನೆಗಳು, ಸಿದ್ಧಾಂತಗಳು, ಆವಿಷ್ಕಾರಗಳನ್ನು ಗೌರವಿಸುವುದಕ್ಕಾಗಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಇದು ಆರ್ಥಿಕ ಬೆಳವಣಿಗೆ, ಮಾರುಕಟ್ಟೆ ಕಾರ್ಯವಿಧಾನ, ಬಡತನ, ನೋಡಿ, ಮಾರುಕಟ್ಟೆ ಬೆಳವಣಿಗೆಗೆ, ಬಡತನ ನಿರ್ವಹಣೆಗೆ, ಬಡತನ ನಿರ್ಮೂಲನೆಗೆ, ಈ ಎಲ್ಲ ಒಂದು ಕ್ಷೇತ್ರಗಳ ಒಂದು ಸರ್ವಾಂಗೀಣ ಬೆಳವಣಿಗೆಗೆ ಅಥವಾ ಕೊಡುಗೆಗಳಿಗೆ, ಕಲ್ಯಾಣಕ್ಕಾಗಿ ಈ ಒಂದು ಅರ್ಥಶಾಸ್ತ್ರದ ನೊಬೆಲ್ ಅನ್ನ ನೀಡಲಾಗುತ್ತೆ. ಪ್ರಶಸ್ತಿ ಪಡೆದಂತ ಸಂಶೋಧನೆಗಳು ಸುಸ್ಥಿರ ಅಭಿವೃದ್ಧಿಗಳ ಸಾಧನೆ, ಬ್ಯಾಂಕಿಂಗ್ ಬಿಕ್ಕಟ್ಟು, ಹರಾಜು ವಿನ್ಯಾಸ, ಕಲ್ಯಾಣ ಅರ್ಥಶಾಸ್ತ್ರ, ಮಹಿಳಾ ಮಾರುಕಟ್ಟೆ ಫಲಿತಾಂಶಗಳು, ನೈಜ ಸಮಸ್ಯೆಗಳನ್ನ ಪರಿಹಾರ ಮಾಡೋಕೆ ಇವೆಲ್ಲ ಸಹಾಯ ಮಾಡ್ತವೆ. ಈ ಪ್ರಶಸ್ತಿಯು ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ
ಹೊಸ ಒಂದು ಸಿದ್ಧಾಂತಗಳನ್ನ, ಸಂಶೋಧನೆಗಳ ಮತ್ತು ಆರ್ಥಿಕ ನೀತಿಗಳ ಮೇಲೆ ಪ್ರಭಾವ ಬೀರ್ತವೆ. ಹಾಗಾಗಿ ಈ ಪ್ರಶಸ್ತಿಯನ್ನ ನೀಡೋಕೆ ಆರಂಭ ಮಾಡಿದ್ದಾರೆ. 2025 ಅಕ್ಟೋಬರ್ 13ರಂದು ಅರ್ಥಶಾಸ್ತ್ರದ ಪ್ರಶಸ್ತಿ ಪುರಸ್ಕೃತರನ್ನ ಘೋಷಣೆ ಮಾಡಲಾಗುತ್ತೆ. ಇದು ನೋಡಿ, ಇದು ಪ್ರಚಲಿತ ಜಗತ್ತಿನ ವಿವಿಧ ರಾಷ್ಟ್ರಗಳ ನಡುವಿನ ಸುಂಕ ಸಮರ ಹೇಗೆ ವಿದೇಶಿ ವ್ಯಾಪಾರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ, ಪರಿಸರ ಸಂರಕ್ಷಣೆ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನ ಸಾಧನೆ ಮಾಡೋದು ಹೇಗೆ, ಡಿಜಿಟಲ್ ಆರ್ಥಿಕತೆ ವಿವಿಧ ರಾಷ್ಟ್ರಗಳಲ್ಲಿ ರಾಜಕೀಯ ಅಸ್ಥಿರತೆ ಆರ್ಥಿಕತೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎನ್ನುವಂತಹ ಸವಾಲುಗಳಿಗೆ ಇದು ಪರಿಹಾರವನ್ನ ಒದಗಿಸಿಕೊಡುತ್ತೆ. ಇನ್ನು ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನ ಪಡೆದಂತಹ ಮೊದಲ ಭಾರತೀಯ ಯಾರು ಅನ್ನೋದಾದ್ರೆ ಡಾಕ್ಟರ್ ಅಮರ್ತ್ಯ ಸೇನ್. ಡಾಕ್ಟರ್ ಅಮರ್ತ್ಯ ಸೇನ್ ಭಾರತೀಯ ಮೊದಲಿಗರು. ಮಾನವ ಒಂದು ಕಲ್ಯಾಣ ಅರ್ಥಶಾಸ್ತ್ರ ನೋಡಿ, ವೆಲ್ಫೇರ್ ಎಕನಾಮಿಕ್ಸ್ ಗೆ ಇವರು ಪ್ರಶಸ್ತಿ ಸಿಕ್ಕಿದೆ. ಈಗ ಆಲ್ರೆಡಿ ಹಲವಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದರೆ ವೆಲ್ಫೇರ್ ಎಕನಾಮಿಕ್ಸ್, ಕಲ್ಯಾಣ ಒಂದು ಮಾನವ ಕಲ್ಯಾಣ ಒಂದು ಆರ್ಥಿಕತೆಯಲ್ಲಿ, ಮಾನವ ಕಲ್ಯಾಣ ಅರ್ಥಶಾಸ್ತ್ರದಲ್ಲಿ ಮತ್ತು ಸಾಮಾಜಿಕ ಆಯ್ಕೆಗಳ ಸಿದ್ಧಾಂತದಲ್ಲಿನ ಮಹತ್ವದ ಸಾಧನೆಯನ್ನು ಪರಿಗಣಿಸಿಬಿಟ್ಟು 1998ರಲ್ಲಿ ಡಾಕ್ಟರ್ ಅಮರ್ತ್ಯ ಸೇನ್ ಅವರಿಗೆ ಅರ್ಥಶಾಸ್ತ್ರದ ಒಂದು ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಯಿತು. ಈ ಒಂದು ಚಿಂತನೆಗಳು, ಅವರ ಒಂದು ಚಿಂತನೆಗಳು ಬಡತನದ ದೌರ್ಭಾಗ್ಯಗಳಿಂದ ಬಳಲಿದ ಜನರ ಕುರಿತಾದಂತಹ ಒಂದು ಕಾಳಜಿಯನ್ನ ವ್ಯಕ್ತಪಡಿಸುತ್ತೆ. ಜೊತೆಗೆ ಕ್ಷಾಮಗಳು, ಬರಗಳು ಸಂದರ್ಭದಲ್ಲಿ ಸಂಶೋಧನೆ ಮಾಡಿದ್ರು, ಮಾನವ ಅಭಿವೃದ್ಧಿ ಸಿದ್ಧಾಂತವನ್ನ ಕೊಟ್ಟರು. ಕಲ್ಯಾಣ ಅರ್ಥಶಾಸ್ತ್ರ ಬಡತನದ ಆಧಾರವಾಗಿರುವಂತಹ ಕಾರ್ಯವಿಧಾನಗಳು, ಅನ್ಯಾಯ, ಅಸಮಾನತೆ, ರೋಗ ಮತ್ತು ಅಜ್ಞಾನದ ವಿರುದ್ಧ ಹೋರಾಟಕ್ಕೆ ಅವರ ಕೊಡುಗೆಗಳು ಕಾರಣ ಅಂತ ಹೇಳ್ಬಿಟ್ಟು ಇವರಿಗೆ ಅರ್ಥಶಾಸ್ತ್ರದಲ್ಲಿ ಮಾನವ ಕಲ್ಯಾಣ ಅರ್ಥಶಾಸ್ತ್ರದ ಕೊಡುಗೆಗಾಗಿ ಇವರಿಗೆ ಪ್ರಪಂಚದ ಅತಿ ಶ್ರೇಷ್ಠ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು 1998ರಲ್ಲಿ ಡಾಕ್ಟರ್ ಅಮರ್ತ್ಯ ಸೇನ್, ನಮ್ಮ ಹೆಮ್ಮೆಯ ಕುವರ ಅಮರ್ತ್ಯ ಸೇನ್ ರವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಕ್ಷಾಮಗಳು ಆಹಾರದ ಕೊರತೆಯ ಪರಿಣಾಮವಲ್ಲ, ಆದರೆ ವಿತರಣೆಯ ಕೊರತೆಯಲ್ಲಿ ಕಾರ್ಯವಿಧಾನಗಳಲ್ಲಿ ಅಸಮಾನತೆಗಳಿಂದ ಅವರು ತಮ್ಮ ಪ್ರಸಿದ್ಧ ಕೃತಿಯಲ್ಲಿ ಹೇಳ್ತಾರೆ. ಇವರ ಫೇಮಸ್ ಕೃತಿ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಪಾವರ್ಟಿ ಅಂಡ್ ಫೆಮಿನಿಸ್ ಅಂತ. ಪಾವರ್ಟಿ ಅಂಡ್ ಫೆಮಿನಿಸ್ ನೋಡಿ, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಮಗೆ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಮೇಲೆ ಬೀರುವಂತಹ ಬರಗಳು, ಕ್ಷಾಮಗಳಿಂದ ನಮಗೆ ಏನಾಗ್ತಾ ಇದೆ, ಕೊರತೆಗಳ ಆಹಾರದ ಪರಿಣಾಮ ಬೀರೋದಿಲ್ಲ. ವಿತರಣೆಯ ಅಸಮಾನತೆಯಲ್ಲಿ ವಿತರಣೆಯನ್ನ ಸಮಾನವಾಗಿ ವಿತರಣೆ ಮಾಡಿದ್ರೆ ಅದು ಏನು ಕ್ಷಾಮಗಳು, ಬರಗಳು ಏನೇ ಬಂದ್ರು ಕೂಡ ನಾವು ಸರಿಯಾಗಿ ಅದನ್ನ ಎದುರಿಸಬಹುದು. ಬಟ್ ವಿತರಣೆಯಲ್ಲಿನ ಅಸಮಾನತೆಗಳು ಏನಾಗ್ತಾ ಇದೆ, ಕ್ಷಾಮಗಳಿಗೆ, ಸಮಸ್ಯೆಗಳಿಗೆ, ಬಡತನಕ್ಕೆ, ಆದಾಯದ ಅಂತರಕ್ಕೆ ಕಾರಣ ಆಗುತ್ತೆ ಅಂತೇಳಿ ನಮ್ಮ ಒಂದು ಪಾವರ್ಟಿ ಅಂಡ್ ಫೆಮಿನಿಸ್ ಅಂತಕ್ಕಂಥ ಒಂದು ಕೃತಿಯಲ್ಲಿ 1981ರಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇವರ ಒಂದು ವೆಲ್ಫೇರ್ ಎಕನಾಮಿಕ್ಸ್ಗೆ, ಮಾನವ ಕಲ್ಯಾಣ ಅರ್ಥಶಾಸ್ತ್ರದ ಕೊಡುಗೆಗಾಗಿ 1998ರಲ್ಲಿ ನೊಬೆಲ್ ಗೌರವವನ್ನು ಪಡಿತಾರೆ. ಹಾಗಾದ್ರೆ ನಾವು ನೊಬೆಲ್ ಪ್ರಶಸ್ತಿ ಪಡೆದಂತಹ ಕೆಲವು ಭಾರತೀಯರನ್ನ ಕೂಡ ನೋಡ್ಬೇಕಾಗುತ್ತೆ. ಬಿಕಾಸ್ ಎಕ್ಸಾಮ್ ಅಲ್ಲಿ ಹಲವಾರು ಬಾರಿ ಕೇಳುವಂತ ಸಾಧ್ಯತೆ ಇದೆ. ಈಗಾಗಲೇ ಮೊದಲೇ ಹೇಳ್ಬೇಕಾದ್ರೆ ನಾನು ಹೇಳಿದೆ, 1913ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಇದಾರಲ್ಲ, ಅವರು ಪ್ರಶಸ್ತಿಯನ್ನ ಪಡಿತಾರೆ. ಇಡೀ ಏಷ್ಯಾ ಖಂಡದಲ್ಲೇ ಮೊದಲ ಪ್ರಶಸ್ತಿ ಇದು, ಸಾಹಿತ್ಯ ಪ್ರಶಸ್ತಿಯಲ್ಲಿ. ರವೀಂದ್ರನಾಥ್ ಟ್ಯಾಗೋರ್ ಇದಾರಲ್ಲ, ಇವರು 1913ರಲ್ಲಿ ಪಡಿತಾರೆ. ಯಾವ ಕೃತಿಗೆ? ಗೀತಾಂಜಲಿ. ನೊಬೆಲ್ ಪಡೆದಂತಹ ಮೊದಲ ಭಾರತೀಯ ಇವರಾಗಿದ್ದಾರೆ. ಇನ್ನು ಎರಡನೇ ಪ್ರಶಸ್ತಿ ಸರ್ ಸಿ ವಿ ರಾಮನ್. ಇವರು ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಪಡಿತಾರೆ. ಇವರು ಯಾರು? ರಾಮನ್ ಎಫೆಕ್ಟ್ ಅಂತ ಹೇಳ್ತಾ ಒಂದು ಸಂಶೋಧನೆಗೆ, ರಾಮನ್ ಎಫೆಕ್ಟ್. ಇನ್ನು ಮದರ್ ತೆರೇಸಾ ಇದಾರಲ್ಲ, 1979ರಲ್ಲಿ ಪಡಿತಾರೆ. 1979ರಲ್ಲಿ ಪಡಿತಾರೆ. ಇನ್ನು ಡಾಕ್ಟರ್ ಅಮರ್ತ್ಯ ಸೇನ್, ಈಗ ತಾನೇ ನಾವು ವೆಲ್ಫೇರ್ ಎಕನಾಮಿಕ್ಸ್ಗೆ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ 1998ರಲ್ಲಿ. ಇನ್ನು ವೆಂಕಟರಾಮನ್ ಕೃಷ್ಣನ್ ಇದರಲ್ಲಿ ರಸಾಯನಶಾಸ್ತ್ರ ಒಂದು ಏನು, ನಾನು ಈಗಾಗಲೇ ಮೊದಲು ರಸಾಯನಶಾಸ್ತ್ರ ಒಂದು ಏನು ನೊಬೆಲ್ ಪ್ರಶಸ್ತಿಯನ್ನು ವಿವರಣೆ ನೀಡಬೇಕಾದ್ರೆ ಹೇಳಿದ್ದೀನಿ. ವೆಂಕಟರಾಮನ್ ಕೃಷ್ಣರವರ ಒಂದು ಸಂಶೋಧನೆ, ರಾಸಾಯನಶಾಸ್ತ್ರದ ಒಂದು ಸಂಶೋಧನೆಗೆ ಪ್ರಶಸ್ತಿ 2009ರಲ್ಲಿ ದೊರೆತಿದೆ ಅಂತೇಳಿ. ಕೈಲಾಸ್ ಸತ್ಯಾರ್ಥಿ ಇದರಲ್ಲ, ಅವರಿಗೆ 2014ರಲ್ಲಿ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಯಾರು? ಕೈಲಾಸ್ ಸತ್ಯಾರ್ಥಿ. ಇವರು ಮಕ್ಕಳ ಒಂದು ಹಕ್ಕುಗಳ ಹೋರಾಟದ ಒಂದು ಕ್ಷೇತ್ರಕ್ಕಾಗಿ, ಮಕ್ಕಳ ಒಂದು ಹಕ್ಕುಗಳು ರಕ್ಷಣೆ, ಕಲ್ಯಾಣಕ್ಕಾಗಿ, ಅವರ ಮೇಲೆ ಅತ್ಯಾಚಾರಗಳು, ಅವ್ರ ಮೇಲೆ ಬಾಲಕಾರ್ಮಿಕತೆ, ಹೀಗೆ ಮಕ್ಕಳ ಒಂದು ಕಲ್ಯಾಣ ಹಕ್ಕುಗಳಿಗಾಗಿ ಇವರಿಗೆ ಶಾಂತಿ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಮಲಾಲಾ ಯೂಸಫ್ಜಿ ಪಾಕಿಸ್ತಾನದವರು ಇದಾರಲ್ಲ, ಆ ಒಂದು ಯುವತಿಯ ಒಂದು ಜೊತೆಯಲ್ಲಿ
ಸೇರಿಸ್ಬಿಟ್ಟು ಇವರಿಗೆ ಶಾಂತಿ ನೊಬೆಲ್ ಅನ್ನ 2014ರಲ್ಲಿ ಕೊಡ್ತಾರೆ. ಇನ್ನು ಅಭಿಜಿತ್ ಬ್ಯಾನರ್ಜಿ ಇದಾರಲ್ಲ ಅವ್ರಿಗೆ 2019ರಲ್ಲಿ ಪ್ರಶಸ್ತಿಯನ್ನೇ ಸಿಗುತ್ತೆ. ಇನ್ನು ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಇದರಲ್ಲಿ ಇವರಿಗೆ 1983ರಲ್ಲಿ ಪ್ರಶಸ್ತಿ ಸಿಗುತ್ತೆ. ಇನ್ನು ಡಾಕ್ಟರ್ ಅರವಿಂದ್ ಖೋರಾನ್ ಇದರಲ್ಲಿ ಅವರಿಗೆ ವೈದ್ಯಕೀಯ ನೊಬೆಲ್ ಪ್ರಶಸ್ತಿ 1968ರಲ್ಲಿ ಸಿಗುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ನೋಡಿ ಸ್ನೇಹಿತರೆ, ನಮ್ಮ ಒಂದು ಈ ವಿಡಿಯೋದಲ್ಲಿ ಈ ಒಂದು 2025ರ 6 ಕ್ಷೇತ್ರದಲ್ಲಿ ನೊಬೆಲ್ನ ಒಂದು ಪ್ರಶಸ್ತಿ ವಿಜೇತರು ಯಾರು, ಅವರ ಒಂದು ಕೊಡುಗೆಗಳೇನು ಅನ್ನೋದನ್ನ ಇನ್ ಡೆಪ್ತ್ ಆಗಿ ತಿಳ್ಕೊಂಡಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಸುಮಾರು ಈ ಒಂದು ವಿಡಿಯೋನ ನೀಟಾಗಿ ನೋಡ್ಕೊಂಡ್ಬಿಟ್ಟು ನೋಟ್ಸ್ ಮಾಡ್ಕೊಳ್ರಿ. ಒಂದೆರಡು ಬಾರಿ ನೋಟ್ ಮಾಡ್ಕೊಳ್ಳಿ, ಒಂದೆರಡು ಬಾರಿ ಕ್ಲಾಸನ್ನು ಕೇಳ್ಬಿಟ್ಟು ನೋಟ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಮುಂಬರುವಂತ ಪರೀಕ್ಷೆಗಳಿಗೆ ತುಂಬಾ ಸಹಕಾರಿಯಾಗುತ್ತೆ. ಇದು 2ರಿಂದ 3 ಮಾರ್ಕ್ಸ್ಗಳನ್ನು ನೀಡುವಂತಹ ಒಂದು ವಿಡಿಯೋ ಆಗಿದೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಅನ್ನ ಕೊಡಿ. ಕ್ಲಾಸ್ ಹೇಗಿತ್ತು ಅಂತ ಹೇಳಿ ಕೆಳಗೆ ಕಮೆಂಟ್ ಅನ್ನ ಮಾಡಿ. ಜೊತೆಗೆ ಯಾರೆಲ್ಲ ತಪ್ಪದೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೇನೆ ಸ್ನೇಹಿತರೆ, ಈ ವಿಡಿಯೋದ ಕೆಳಗೆ ಐಪ್ ಅನ್ನ ಕೊಡಿ, ಈ ವಿಡಿಯೋಗೆ ಐಪ್ ಅನ್ನ ಕೊಡಿ. ಜೊತೆಗೆ ಈ ವಿಡಿಯೋನ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನು ಮುಂದಿನ ತರಗತಿಯಲ್ಲಿ ವಿವಿಧ ಒಂದು ಕರೆಂಟ್ ಪ್ರಶ್ನೆ ಅಕ್ಟೋಬರ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳೊಂದಿಗೆ ನಿಮ್ಮ ಜೊತೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ನಮಸ್ಕಾರ ಸ್ನೇಹಿತರೆ. ತಪ್ಪದೆ ಈ ವಿಡಿಯೋವನ್ನ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರಗಳು.